ದೇವಕಿ ಪರಮಾನಂದನು ಕೃಷ್ಣನು ಉದ್ದೇಶಿಸಿದರು. ಶ್ರೀ ಕ್ಷೇತ್ರದ ಅಧಿದೇವತೆಗಳಾದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಪರಂಜ್ಯೋತಿ ಸ್ವರೂಪರಾದ ಪರಮಪೂಜ್ಯ ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಪುರಸ್ಕೃತ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಡಿದ ನಾಡೇ ಕಂಕಣ ಜಕಣರ ನೆಚ್ಚಿನ ಬೀಡು ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ಸುರಮುನಿ ವಂದಿತ ಚರಣ ತ್ವಮಸಿ ಶರಣ್ಯ ತ್ರಿಭುವನರಣ್ಯ ಸುರಮುನಿ ವಂದಿತ ಚರಣ ನವರಸ ಮಧುರ ಕವಿತಾ ಮುಖರ ನವರಸ ಮಧುರ ಕವಿತಾ ಮುಖರ ಮಿತ ರುಚಿ ರುಚಿರ ಭರಣ ಜಯ ಜಯ ಹೇ ಭಗವತಿ ಸುರ ಭಾರತಿ ತ್ವಮ ಚರಣಂ ಪ್ರಣಮಾಮ್ಯಹಂ ನಾದ ಬ್ರಹ್ಮಮಯಿ ಜಯ ಮಾದೇಶ್ವರಿ ನಾದ ಬ್ರಹ್ಮಮಯಿ ಜಯ ಮಾದೇಶ್ವರಿ ಶರಣಂ ತೇ ಗಚ್ಛಾಮಿ. ಶ್ರೀ ಕ್ಷೇತ್ರದ ಎಲ್ಲ ಸಾಧು ಸಂತರನ್ನು ನಮಿಸುತ್ತಾ ಯುಗಯೋಗಿ ಭೈರವೈಕ್ಯ ಪದ್ಮಭೂಷಣ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾತ್ಮಕ್ಕೆ ನಮಿಸುತ್ತಾ ಈಗಿನ ಆದಿಚುಂಚನಗಿರಿ ಕ್ಷೇತ್ರದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರನ್ನು ನಮಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ನೀಡಲು ಉಪಸ್ಥಿತಿರುವ ಪೂಜ್ಯರು ಶ್ರೀ ಶ್ರೀ ಪುರುಷೋತ್ತಮಾನಂದ ಮಹಾಸ್ವಾಮೀಜಿಯವರು ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇವರನ್ನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಬಿ.ಕೆ. ಲೋಕೇಶ್ ಸರ್ ಅವರು ಪ್ರಾಂಶುಪಾಲರು ಎಸ್ಎಸಿ ಕಾಲೇಜ್ ನಾನಮಂಗಲ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಈ ದಿನದ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವ ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಕಾರ್ಯಕ್ರಮದ ಪರವಾಗಿ ಮನಪೂರ್ವಕವಾಗಿ ಸ್ವಾಗತಿಸಲು ಬಯಸುತ್ತೇನೆ.
साक्षात् परब्रह्म तस्मै श्री गुरवे नमः। गुरवे सर्वलोकानां विषये भवरोगिणां गुरवे सर्वविद्यानां दक्षिणामूर्तये नमः। गुरुदेवताभ्यो नमः। वेदो सन्ध्यावनं दर्शयामि निराजयामि आज्ञापयामि समर्पयामि योपां संवेद दुष्वान् प्रजामाः दुष्वान् भवति चन्द्रमापां दुष्वान् प्रजामाः दुष्वान् भवति एवं वेद योपामाय संवेद आयतवान् भवति। ಇಲ್ಲೇ ಇದ್ದಾರೆ ಸರ್. ಶ್ರೀ ಕ್ಷೇತ್ರದ ಮಾಡ್ತೀನಿ ಸರ್. ಅಧಿದೇವತೆಗಳಲ್ಲಿ ಭಕ್ತಿಪೂರ್ವಕವಾಗಿ ಕಡಿಮೆ ನಮ್ಮ ನಮನಗಳನ್ನು ಸಮರ್ಪಿಸುತ್ತಾ ಭೈರವೇಕ್ಯ ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆತ್ಮಕ್ಕೆ ನಮಿಸುತ್ತಾ ಪವಿತ್ರ ನಿಜಂ ಮನೆ ಕಡೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಪರಮ ಪೂಜ್ಯರು ಪ್ರಥಮ ಪದವಿ ವಿದ್ಯಾರ್ಥಿಗಳನ್ನ ಸ್ವಾಗತಿಸತಕ್ಕಂತಹ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಚಟುವಟಿಕೆಗಳನ್ನ ಪರಿಚಯಿಸತಕ್ಕಂತಹ ಮತ್ತು ನಮ್ಮೆಲ್ಲ ಪ್ರಾಧ್ಯಾಪಕರು ಮತ್ತು ಬೋಧಕೇತರನ್ನು ನಿಮಗೆ ಪರಿಚಯಿಸುವಂತಹ ಕಾಲೇಜಿನ ನಿಯಮಾವಳಿಗಳನ್ನ ಪರಿಚಯಿಸತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಇದನ್ನ ಬಹಳ ವರ್ಷಗಳಿಂದಲೂ ಸಹ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ಸನ್ನಿವೇಶದಲ್ಲಿ ನಮ್ಮ ಕಾಲೇಜಿನ ನಿಯಮಾವಳಿಗಳೇನು ಅನ್ನೋದನ್ನು ನಿಮ್ಮ ಮನವರಿಕೆಯನ್ನು ಮಾಡಿ ಆ ಮೂಲಕ ನಿಮ್ಮ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗೆ ಸಹಾಯಕವಾಗುತ್ತ ಸಲಹೆಗಳನ್ನ ನಿಮ್ಮ ಪೋಷಕರಿಂದಲೂ ಪಡೆದುಕೊಳ್ಳುವಂತಹ ವಿಶೇಷವಾದ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಪೂರ್ವಭಾವಿ ಸಭೆಯ ಜೊತೆಗೆ ಪೋಷಕರ ಸಭೆಯನ್ನು ಸಹ ನಾವು ಆಯೋಜಿಸಿಕೊಂಡು ಇರ್ತೇವೆ. ಮೊಟ್ಟ ಮೊದಲಿಗೆ ಈಗ ನಮ್ಮ ಸಂಸ್ಥೆ ಆಡಳಿತ ವರ್ಗ, ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗ, ಶಿಕ್ಷಕ ಮತ್ತು ಶಿಕ್ಷಕೇತರನ್ನ ನಿಮಗೆಲ್ಲರಿಗೂ ಪರಿಚಯ ಮಾಡಿಸತಕ್ಕಂತ ಮೊದಲ ಕೆಲಸ. ಪ್ರಥಮವಾಗಿ ಭೈರವೇಕ್ಯ ಪರಮಪೂಜ್ಯ ಪದ್ಮಭೂಷಣ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು, ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್. ಮಹಾಸ್ವಾಮೀಜಿಯವರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಹಾಗಾಗಿ ನಮ್ಮ ಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರು ಆಗಿದ್ದಂತಹ ಪೂಜ್ಯ ಶ್ರೀಗಳು. ಇವರು ಶ್ರೀಮಠವನ್ನು ಉತ್ತುಂಗ ಸ್ಥಿತಿಗೆ ಕೊಂಡೊಯ್ಯುವವರ ಪರಿಶ್ರಮವನ್ನು ನಾವು ಗಮನಿಸಬೇಕಾಗುತ್ತೆ. ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಜೊತೆಯಾಗಿ ಹೆಗಲನ್ನು ಕೊಟ್ಟು ದುಡಿದವರು ನಮ್ಮ ಪುರುಷೋತ್ತಮಾನಂದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಅಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದ 72ನೇ ಪೀಠಾಧ್ಯಕ್ಷರು. ಮಹಾಸ್ವಾಮೀಜಿಯವರ ನಂತರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವೈಜ್ಞಾನಿಕ ಲೇಪನವನ್ನು ನೀಡಿ ವಿಜ್ಞಾನ, ತಂತ್ರಜ್ಞಾನ, ಜ್ಞಾನ ವಿಜ್ಞಾನ ಹಾಗೂ ತಂತ್ರಜ್ಞಾನವನ್ನ ತಮ್ಮದಾಗಿರಿಸಿಕೊಂಡು ಆ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ವೈಜ್ಞಾನಿಕ ಅಭಿವೃದ್ಧಿಯನ್ನ ಕಾಡ್ತಕ್ಕಂಥ ವ್ಯವಸ್ಥೆ ಪರಮ ಪೂಜ್ಯರು. ಮಹಾಸ್ವಾಮೀಜಿಯವರು ಕಂಡ ಕನಸನ್ನ
ಮಹಾಸ್ವಾಮೀಜಿಯವರು ಮುಂದಿನ ದಿನಗಳಲ್ಲಿ ಏನೇನು ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನೋದನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ತಾವು ಹಗಲು ರಾತ್ರಿ ಅಹರ್ನಿಶಿ ದುಡಿತಾ ಇದ್ದಾರೆ. ಮಹಾಸ್ವಾಮೀಜಿಯವರ ಆಶೀರ್ವಾದ ನಮಗಿದೆ. ಪ್ರತಿ ವರ್ಷವೂ ಸಹ ನಮ್ಮ ಕಾಲೇಜಿಗೆ ನಾವಿಲ್ಲಿ ಕಾಣ್ತೇವೆ. ಈಗಾಗಲೇ ಹೇಳಿದಾಗೆ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಪೀಠಕ್ಕೆ ಬಂದಾಗ ಅವರ ಜೊತೆಗೂಡಿ ಶ್ರೀಮಠವನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲಿಕ್ಕೆ ಮಹತ್ವದ ಪಾತ್ರ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರಿಗೆ ಇದೆ. ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಶ್ರೀಮಠ ಮಹಾಸ್ವಾಮೀಜಿಯವರು ಶ್ರೀಮಠಕ್ಕೆ ಮಹಾಭಕ್ತರನ್ನ ಹಿಡಿದು ಆ ಮೂಲಕ ದವಸ ಧಾನ್ಯಗಳು ಹಾಗೂ ನಗ ನಾಣ್ಯಗಳನ್ನು ಶ್ರೀಮಠಕ್ಕೆ ತಂದಾಗ ಅದನ್ನ ರಕ್ಷಣೆಯನ್ನು ಮಾಡಿ ಸಂರಕ್ಷಣೆಯನ್ನು ಮಾಡಿ ಶ್ರೀ ಆದಿಚುಂಚನಗಿರಿ ಮಠದ ಹಣಕಾಸಿನ ವ್ಯವಸ್ಥೆಯಲ್ಲಿ ಶಿಸ್ತನ್ನು ಮೂಡಿಸಿ ಅಲ್ಲಿ ಇರ್ತಕ್ಕಂಥ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳಲ್ಲಿ ತಮ್ಮದೇ ಆದ ಶಿಸ್ತಿನ ಛಾಪನ್ನ ಮೂಡಿಸಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಮಠವನ್ನು ಈ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಪೂಜ್ಯ ಶ್ರೀ ಪುರುಷೋತ್ತಮಾನಂದನಾಥ ಪ್ರಸನ್ನ ಸ್ವಾಮೀಜಿಯವರು ಸಹ ನಮ್ಮ ಕಾಲೇಜಿನಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ನಾವೆಲ್ಲರಿಗೂ ಸಹ ಆಶೀರ್ವಾದವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಶ್ರೀಯುತ ಡಾಕ್ಟರ್ NS ರಾಮೇಗೌಡರು, ನಮ್ಮ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ನಮಗೆ ಶೈಕ್ಷಣಿಕವಾಗಿ ಸದಾ ಮಾರ್ಗದರ್ಶನವನ್ನ ಮಾಡ್ತಾ ಬಂದಿದ್ದಾರೆ. ಇವರು ಮೈಸೂರು ಕರ್ನಾಟಕ ಓಪನ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ವಿಶ್ರಾಂತಿಯನ್ನ ಪಡೆದವರು. ಮಹಾಸ್ವಾಮೀಜಿಯವರು ಇವರ ಕೆಲಸ ಕಾರ್ಯಗಳನ್ನ, ಇವರ ವಿದ್ವತ್ತನ್ನ ತಿಳಿದು ನಮ್ಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿಕ್ಷಣ ಟ್ರಸ್ಟಿನ ಉನ್ನತ ಶಿಕ್ಷಣದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ನೇಮಿಸಿಕೊಂಡಿದ್ದಾರೆ. ನಮ್ಮ ಕಾಲೇಜಿಗೆ ಆಗಾಗ್ಗೆ ಭೇಟಿ ಕೊಡ್ತಾ ಇರ್ತಾರೆ. ಈಗಾಗಲೇ ನಮಗೆ 2-3 ಮೀಟಿಂಗ್ಗಳನ್ನು ಮಾಡಿದರೆ ನ್ಯಾಕ್ ಪ್ರಿಪರೇಷನ್ ಬಗ್ಗೆ. ಅವ್ರಿಗೆ ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದಾಗಿ ಬೇರೆ ಕಾರ್ಯಕ್ರಮ ಇದ್ದದ್ರಿಂದ ಬರಲಿಕ್ಕೆ ಆಗಿಲ್ಲ. ಇನ್ನು ನಮ್ಮ ಕಾಲೇಜಿನ ಅಧ್ಯಾಪಕ ವರ್ಗದ ಪರಿಚಯ. ನಾನು ಈ ಕಾಲೇಜಿನ ಪ್ರಾಚಾರ್ಯರಾಗಿ ಕಳೆದ 4 ವರ್ಷದಿಂದ ಕೆಲಸ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ ತಕ್ಷಣ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ನನಗೆ ಇಲ್ಲಿ ಉದ್ಯೋಗದ ಅವಕಾಶ ಸಿಕ್ತು. ನನ್ನ ಆಯಸ್ಸಿನ ನನಗೀಗ 59 ವರ್ಷ ವಯಸ್ಸಿನಲ್ಲಿ ಹೆಚ್ಚಿನ ಅವಧಿಯನ್ನ ಸುಮಾರು 40 ಡಾಕ್ಟರ್ MK ಮಂಜುನಾಥ್ ಅವರು ಪ್ರಾಯಶಃ ಪ್ರವೇಶ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಪರಿಚಯ ಇದೆ. ಎಲ್ಲರೂ ಸಹ ನಂಬರ್ ಇಟ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಯಾವುದೇ ಸಮಸ್ಯೆ ಆದ್ರೂ ಸಹ ಅವರ ಬಳಿಯಲ್ಲಿ ಬೆನ್ನವಿಸಿಕೊಳ್ಳೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇವರು ನಮ್ಮಲ್ಲಿ ನ್ಯಾಕ್ಗೆ ಸಂಬಂಧಪಟ್ಟ ಹಾಗೆ IT ಕೋಆರ್ಡಿನೇಟರ್ ಅಂತ ಹೇಳಿ ನಾವು ಮಾಡ್ಕೊಂಡಿದ್ದೇವೆ. ಇವರು ಕನ್ನಡ ಪ್ರಾಧ್ಯಾಪಕರಾಗಿದ್ರು ಸಹ ಈ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಹೊಂದಿರೋದ್ರಿಂದಾಗಿ ನಮ್ಮ ಕಾಲೇಜಿನ ಎಲ್ಲಾ ತಾಂತ್ರಿಕ ವ್ಯವಹಾರಗಳನ್ನು ಅವರು ನಿರ್ವಹಿಸಿಕೊಂಡು ಹೋಗ್ತಾ ಇರೋದ್ರಿಂದಾಗಿ ಅವರನ್ನ IT ಕೋಆರ್ಡಿನೇಟರ್ ಅಂತ ಹೇಳಿ ನಾವು ಕರೀತೇವೆ. ಅವರನ್ನು ನೇಮಿಸಿಕೊಂಡಿದ್ದೇವೆ. ಜೊತೆಗೆ ಶ್ರೀಯುತ ಮಂಜುನಾಥ್ ಅವರು ಸುಮಾರು 15-16 ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಮೂಲ ಸಂಶೋಧಕರು ಇವರು ಕಳೆದ ಸುಮಾರು 5-6 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವರು ಮೂಲತಃ ಚನ್ನಪಟ್ಟಣ ತಾಲೂಕಿನವರು. ಇವರು ನಾಗಮಂಗಲ ತಾಲೂಕಿನ ದೊಂದೆ ಮಾದಳ್ಳಿ ಗ್ರಾಮದವರು. ಕನ್ನಡ ಉಪನ್ಯಾಸಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜ್ಯೋತಿಲಕ್ಷ್ಮಿ ನಾವು ಜೈ ಶ್ರೀ ಗುರುದೇವ್ ಅಂತ ಹೇಳಿದ್ರೆ ನೀವು ರಿಪೀಟ್ ಮಾಡಬೇಕು, ಜೋರಾಗಿ ಹೇಳಬೇಕು. ಜೈ ಶ್ರೀ ಗುರುದೇವ್. ವೆರಿ ಗುಡ್. ಇದೇ ರೀತಿ ಇದು ಎಲ್ಲಾ ಸಮಾರಂಭಗಳಲ್ಲೂ ನಮ್ಮ ಸಂಸ್ಥೆಯ ಸಮಾರಂಭದಲ್ಲಿ ಈ ಶಬ್ದ ಬರುತ್ತೆ. ಅದರಿಂದ ಆ ಶಬ್ದವನ್ನು ರಿಪೀಟ್ ಮಾಡಬೇಕು. ಶ್ರೀ ಆದಿಚುಂಚನಗಿರಿ ಪುಣ್ಯಕ್ಷೇತ್ರದ ಎಲ್ಲ ಧರ್ಮದೇವತೆಗಳಿಗೆ ನಮಸ್ಕರಿಸಿ ಶ್ರೀ ಕ್ಷೇತ್ರದ ಹೆಸರನ್ನ ವಿಷ್ಣು ಮಠದಲ್ಲಿ ಬೆಳಗಿದಂಥ ಜ್ಯೋತಿಯನ್ನ ಹಚ್ಚಿದಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಪವಿತ್ರ ನಮಸ್ಕರಿಸಿ
ಈಗಿನ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯನ್ನು ನಾನು ನೆನಪು ಮಾಡ್ಕೊಳ್ತಾ ಈ ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಲೋಕೇಶ್ ಅವರೇ ಮತ್ತು ಎಲ್ಲ ಪ್ರಾಧ್ಯಾಪಕ ವೃಂದದವರೇ ಮತ್ತು ಸಿಬ್ಬಂದಿಯವರೇ ಮತ್ತು ನಮ್ಮ ಕಾಲೇಜಿಗೆ ಈ ಸಾಲಿಗೆ BA BCom BSc ತರಗತಿಗಳಿಗೆ ಅಡ್ಮಿಷನ್ಗಾಗಿ ನಮ್ಮ ಕಾಲೇಜನ್ನೇ ಆರಿಸ್ಕೊಂಡು ಬಂದಿರುವಂಥ ಎಲ್ಲ ಮಕ್ಕಳಿಗೂ ಶುಭಾಶಯಗಳು. ವಂದನೆ ಅಂತ ಹೇಳಬೇಕು. ಇದು ಮೊದಲ ಸಲ ಆದ್ರಿಂದ ನೀವು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ವಂದನೆಗಳು ನಿಮಗೂ ನಾನು ವಂದನೆಗಳನ್ನು ಹೇಳ್ತೇವೆ, ನಿಮ್ಮ ಪೋಷಕರಿಗೂ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ಏಕೆಂದ್ರೆ ಇಲ್ಲಿ ನಮ್ಮ ನಾಮಕರಣದಲ್ಲಿ ಗವರ್ಮೆಂಟ್ ಕಾಲೇಜ್ ಇದೆ ಮತ್ತು PG ನಗರದಲ್ಲೂ ಕಾಲೇಜ್ ಇದೆ. ಎಲ್ಲವನ್ನೂ ಬಿಟ್ಟು ನಮ್ಮ ನಾಗಮಂಗಲದ ಆದಿಚುಂಚನಗಿರಿ ಕಾಲೇಜನ್ನೇ ಆಯ್ಕೆ ಮಾಡ್ಕೊಂಡು ಬಂದಿರೋದ್ರಿಂದ ನೀವು ಬಹಳಷ್ಟು ಆಶೆಗಳನ್ನ ಆಕಾಂಕ್ಷೆಗಳನ್ನ ಹೊಂದಿದ್ದೀರಿ. ಇನ್ನು ಹೆಚ್ಚಿನ ಮಟ್ಟದ ನಿಮಗೆ ಶ್ರೇಯಸ್ ಆಗಲಿ ಅಂತ ನಾನು ಆಶಿಸ್ತೇನೆ. ಪ್ರೀತಿಯ ಮಕ್ಕಳೇ, ನಮ್ಮ ಪೂಜ್ಯ ಗಂಗಾಧರನಾಥ ಮಹಾಸ್ವಾಮಿಗಳು ಶ್ರೀ ಆದಿಚುಂಚನಗಿರಿ ಜವಾಬ್ದಾರಿ ವಹಿಸಿಕೊಂಡ ನಂತರ 74ನೇ ಇಸ್ವಿಯಲ್ಲಿ ಅವರ ದೊಡ್ಡ ಆಸೆ ಆದಿಚುಂಚನಗಿರಿಯಲ್ಲೇ ಒಂದು ಪ್ರಥಮ ದರ್ಜೆ ಕಾಲೇಜನ್ನು ಮಾಡಬೇಕು ಅಂತ ಬಹಳ ಆಸೆ. ಈ ಕಾಲೇಜನ್ನು ಆರಂಭಿಸಬೇಕಾದ್ರೆ ಮಂಡ್ಯದ ಅಂದಿನ ಜನಾನುರಾಗಿಗಳಾಗಿದ್ದಂಥ KV ಶೆಟ್ಟೇಗೌಡರು ಅವರನ್ನ ಮತ್ತು ನಮ್ಮ ನಾಮಕರಣದ ಅನೇಕ ಹಿರಿಯರನ್ನ ಸೇರಿಸಿ ಪಾದುಕಾ ಕಿರೀಟಿ ಅನ್ನುವಂಥ ಒಂದು ನಾಟಕವನ್ನ ಬೆನಿಫಿಟ್ ಶೋ ಅನ್ನ ನಾಮಕರಣದಲ್ಲಿ ಮಾಡಿದ್ರು. ಆಮೇಲೆ ಬಂದಂತ ಹಣವನ್ನ ಈ ಕಾಲೇಜು ಖರ್ಚಿಗೆ ಕೊಟ್ಟರು. ಸುಮಾರು ಒಂದು 25,000 ಇಸ್ವಿಯಲ್ಲಿ. ಈಗ ನೀವು 25,000 ಯಾವ ನಾವು ಒಂದು ದಿವಸದಲ್ಲೇ ಸಂಪಾದನೆ ಒಂದು ದಿವಸದಲ್ಲೇ ಖರ್ಚು ಮಾಡ್ತೀವಿ ಅನ್ನುವಂತ ಮಕ್ಕಳು ಇದೀರಿ. ಆದರೆ ಅವತ್ತು 74ನೇ ಇಸ್ವಿಯಲ್ಲಿ ನಾಗಮಂಗಲದ ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಆ ಕಾಲದಲ್ಲಿ ಈ ನಮ್ಮ ಕಟ್ಟಡದಲ್ಲೇ TCH ಕಾಲೇಜ್ ಅಂತ ಇತ್ತು ಗವರ್ಮೆಂಟ್. ಆಗ ನಾವು ಅದನ್ನ ಬಾಡಿಗೆ ಎಷ್ಟು ಕೊಟ್ಟಿದ್ದು ಗೊತ್ತೇ? 62 ರೂಪಾಯಿ ಎರಡಾಣಿಗೆ ತಿಂಗಳ ಬಾಡಿಗೆ. ಕೆಲವು ವರ್ಷ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಆ 62 ರೂಪಾಯಿ ಎರಡಾಣೆಯನ್ನು ಸಹ ಕೊಡಲಿಲ್ಲ. 74ನೇ ಇಸ್ವಿಯಲ್ಲಿ ನಾವೆಲ್ಲ ಬಂದ ಮೇಲೆ ಮಠದಲ್ಲಿ ಈ ಕಾಲೇಜು ಇರುವಂತ ಕಟ್ಟಡ ನಮ್ಮದು ಅಂತ ಹೇಳಿದ ಮೇಲೆ ಮತ್ತು ಚುಂಚನಗಿರಿಯಲ್ಲಿ ನಮ್ಮ ಫಸ್ಟ್ ಏಡ್ ಕಾಲೇಜು 75ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಮೊದಲ ಸಲ ಅಂದ್ರೆ ಪ್ರಥಮ ವರ್ಷದಲ್ಲಿ 50 ಮಕ್ಕಳು ಬಂದರು. BAಗೆ 25, BComಗೆ 25, ಈಗ 50 ಮಕ್ಕಳಿಂದ ಶುರುವಾದಂತ ಕಾಲೇಜು ಇವತ್ತು 1000ಕ್ಕೂ ಮೀರಿದೆ. ಇದು ಜಾಸ್ತಿ ಏನಲ್ಲ, ಆದರೆ ನಮ್ಮೂರಿನಲ್ಲಿ ನಮ್ಮ ನಾಗಮಂಗಲ ತಾಲೂಕಿನಲ್ಲಿ ಇದು ಜಾಸ್ತಿ ಅಂತ ಹೇಳಬೇಕು. ಮಕ್ಕಳೇ, ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ನಿಮ್ಮ ಆಸೆ ಎಲ್ಲ ಏನಿದೆ? ನಾನು ಗ್ರೇಡಿಯೇಟ್ ಆಗಬೇಕು, ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಬೇಕು, ನಮ್ಮ ತಂದೆ ತಾಯಿಗಳಿಗೆ ಏನಾದರೂ ನಮ್ಮ ಕೈಲಾದಂತಹ ಸೇವೆಯನ್ನು ಮಾಡುವಂತ ಆಸೆ ನೀವೆಲ್ಲರೂ ಇಟ್ಕೊಂಡಿದ್ದೀರಿ. ಗಂಡು ಮಕ್ಕಳು ಇಟ್ಕೊಂಡಿದ್ದೀರಿ, ಹೆಣ್ಮಕ್ಳು ಇಟ್ಕೊಂಡಿದ್ದೀರಿ. ಟೀನೇಜರ್ಸ್ ಅಂತ ಹೇಳ್ತಾರೆ ನಮಗೆ ಮಕ್ಕಳಲ್ಲಿ. ಟೀನೇಜರ್ಸ್ ಅಂತ ಹೇಳಿದ್ರೆ 13, 14, 15, 16, 17, 18, 19 ಇದು ಟೀನೇಜರ್ಸ್. ಇದುವರೆಗೂ ನಿಮಗೆ ಯಾರು ಹೇಳಿದಾಗ ತಿಳ್ಕೊಳ್ಳಿ, ಈ ಟೀನೇಜರ್ಸ್ ನಲ್ಲಿ ನೀವು ಏನ್ ಕಲಿತೀರೋ ಅದು ನೀವು ಜೀವನ ಕಲಿತೀರ. ಆವಾಗ ನೀವು ಒಳ್ಳೆ ಗುಣಗಳನ್ನ ಯಾವ್ಯಾವ ಸಂಪಾದನೆ ಮಾಡ್ತಿರೋ, ಒಳ್ಳೆ ವಿಷಯಗಳನ್ನ ಯಾವ್ಯಾವ ತಿಳ್ಕೊಳ್ತಿರೋ ಅದು ನಿಮ್ಮ ಜೀವಮಾನದಲ್ಲೆಲ್ಲ ಜ್ಞಾಪಕ ಇರುತ್ತೆ. ಅದರಿಂದಾಗಿ ಈ ಟೀನೇಜರ್ಸ್ ಅನ್ನೋದು ಬಹಳ ಮುಖ್ಯವಾದಂತ ಸಮಯ. ನೀವು ಚಿಕ್ಕವರಾಗಿರುವಾಗ ನಿಮ್ಮ ತಂದೆ ತಾಯಿಗಳು ಸಂಸ್ಕಾರ ಒಂದು ಇದರಲ್ಲಿ ಒಳ್ಳೆ ಸಂಸ್ಕಾರವನ್ನು ಪಡಿತಾರೆ. ಹಿರಿಯರ ಕಂಡ್ರೆ ನಮಸ್ಕಾರ ಮಾಡಪ್ಪ, ಹಿರಿಯರ ಕಂಡ್ರೆ ಪ್ರೀತಿಯಿಂದ ಕಾಣಪ್ಪ,
ಹೀಗೆ ಇವು ಒಳ್ಳೆಯ ಗುಣಗಳು. ಪ್ರಾಣಿಗಳನ್ನ ಪ್ರೀತಿಯಿಂದ ಕಾಣುವಂಥದ್ದು, ಹಿರಿಯರನ್ನ ಗೌರವದಿಂದ ಕಾಣುವುದು, ಶಿಕ್ಷಕರಿಗೆ ಗೌರವ ಕೊಡುವುದು, ತಂದೆ ತಾಯಿಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಕೇಳುವಂಥದ್ದು, ಇವೆಲ್ಲವೂ ಒಳ್ಳೆಯ ಗುಣಗಳು. ಆದ್ರಿಂದ ಈ ಗುಣಗಳನ್ನು ನೀವು ಟೀನೇಜರ್ಸ್ ಜೊತೆಯಲ್ಲಿ ಇವರು ಕಲಿತು ಟೀನೇಜರ್ಸ್ ಏನ್ ಸಂಪಾದನೆ ಮಾಡಬೇಕು ಅಂದ್ರೆ ನಮ್ಮ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನಾವು ವರ್ಕ್ ಮಾಡಬೇಕು. ತರಗತಿಗಳಲ್ಲಿ ಚೆನ್ನಾಗಿ ಪಾಠಗಳನ್ನ ಕೇಳಬೇಕು, ಅರ್ಥವಾಗಲಿಲ್ಲ ಮತ್ತೆ ಹೇಳ್ಕೊಡಿ ಅಂತ ಕೇಳಬೇಕು. ಆಟಗಳನ್ನ ಚೆನ್ನಾಗಿ ಆಡಬೇಕು, ಕಲೆಗಳನ್ನ ನೀವು ಪ್ರದರ್ಶನ ಮಾಡಬೇಕು. ನಮ್ಮ ಕಾಲೇಜಲ್ಲಿ ಮಕ್ಕಳೇ ಬಹಳ ಇದರಿಂದಲೂ ಜಾನಪದ ಹಾಡುಗಳನ್ನ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಸೇವೆಯನ್ನು ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ ಬಂದ್ಮೇಲೆ ಒಂದು NSS ಅಂತ ಯೂನಿಟ್ ಇವಾಗಲೇ PU ಮಾಡಿರ್ಬೋದು ಕೆಲವರು. ನಮ್ಮ ಕಾಲೇಜು NSS ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಸೇವೆ ಮಾಡಿಲ್ಲ, ನಾವು ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ದೇವೆ, ಹಾಸನ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿ NSS ಕ್ಯಾಂಪ್ ಮಾಡಿದ್ದೇವೆ. ಈ ಎಲ್ಲಾ ಸೇವೆಗಳಿಂದ ನಮ್ಮ ಒಂದು ಕೀರ್ತಿ, ನಮ್ಮ ಶಾಲೆಯ ಕೀರ್ತಿ, ನಮ್ಮ ಕಾಲೇಜಿನ ಕೀರ್ತಿ ಬಹಳ ಹೆಚ್ಚಾಗಿದೆ. ನಾನೇ ಸಿದ್ಧಗಂಗಾ ಮಠಕ್ಕೆ ಹೋದೆ. ಸಿದ್ಧಗಂಗೆ ಎತ್ತರದಲ್ಲೇ ಒಂದು 35 ಎಕರೆ ಭೂಮಿ ಇದೆ, ಅಲ್ಲಿ ಒಂದು ಸಂಸ್ಥೆ ಕಟ್ಟೋಣ ಅಂತ ಹೇಳಿ ನಾವು ನಮ್ಮ NSS ಆಫೀಸರ್ ಎಲ್ಲ ಹೋಗಿ ಸಿದ್ಧಗಂಗಾ ಮಠಕ್ಕೆ ಪೂಜ್ಯ ಸ್ವಾಮೀಜಿಯವರಿಗೆ ಈ ರೀತಿ ನಮ್ಮ NSS ಕ್ಯಾಂಪ್ ನಡೀತಾ ಇದೆ, ದಯವಿಟ್ಟು ತಾವು ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಸಿದ್ಧಗಂಗಾ ಮಹಾಸ್ವಾಮಿಯನ್ನು ಕೇಳ್ಕೊಂಡು ಅವರು ಗಾಬರಿಯಾದರು. ಆದಿಚುಂಚನಗಿರಿಯಲ್ಲಿ, ಸಿದ್ಧಗಂಗೆಯಲ್ಲಿ, ತುಮಕೂರು ಜಿಲ್ಲೆ ಬಂದ್ಬಿಟ್ರ ನೀವು ಅಂತ ನಮ್ಮನ್ನ ಸಮಾಜಕ್ಕೆ ಕೇಳಿ ಬಂದು ಉದ್ಘಾಟನೆ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡಿದ್ರು. ಅದೇ ರೀತಿ ನಾವು ಹಾಸನ ಜಿಲ್ಲೆಯಲ್ಲೂ ಸಹ ಬೆಂಗಳೂರಿನಲ್ಲಿ ನಮ್ಮದು ಕಲ್ಯಾಣ ಮಂಟಪ ಉದ್ಘಾಟನೆ ಇತ್ತು. ಅಲ್ಲಿ ಒಂದು ಮೈದಾನ ಇತ್ತು, ಅದು ಹಳ್ಳ ಕೊಳ್ಳ ಇತ್ತು. ನಾನು ಹೇಳಿದೆ ಸ್ವಾಮೀಜಿಗೆ, ಸ್ವಾಮೀಜಿ ನಮ್ಮ ಕಾಲೇಜಿನ NSS ಕ್ಯಾಂಪು ಒಂದು ವಾರ ನಮ್ಮ ಮಕ್ಕಳು ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ರೈಟ್ ಅಂತ. ನಾನು ಆಗ ಒಂದು ಲಾರಿ ಇತ್ತು ನಮ್ದು. ಆ ಲಾರಿಯಲ್ಲಿ ಮಕ್ಕಳನ್ನ 2 ಟ್ರಿಪ್ 60 ಜನ 30 ಜನ ವಿತ್ ಲಗೇಜ್ ತಗೊಂಡು ರಾತ್ರಿ ಎಲ್ಲ ಸಾಗಿಸಿ ಒಂದು ವಾರ ಕ್ಯಾಂಪ್ ಮಾಡಿ ಆ ಉದ್ಘಾಟನೆ ದಿವಸ ಎಲ್ಲರೂ ಬೆಂಗಳೂರು ನೋಡಿ ಬಹಳ ಸಂತೋಷಪಟ್ಟರು. ಎಷ್ಟು ಒಳ್ಳೆ ಮಕ್ಕಳಪ್ಪ, ಈ ಮಕ್ಕಳು ಬಂದು ಭೂಮಿಯನ್ನೆಲ್ಲ ಮೈದಾನ ಮಾಡಿದ್ರು, ಎಷ್ಟು ಚೆನ್ನಾಗಿ ಸೇವೆ ಮಾಡಿದ್ರು, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಸಂತೋಷಪಟ್ಟರು. ಈಗ ಈ ಸಂದರ್ಭದಲ್ಲಿ ನಮ್ಮ NSS ಕ್ಯಾಂಪ್ ಹಿಂದೆ ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ಒಂದು ದೃಷ್ಟಾಂತವನ್ನು, ಸತ್ಯವಾದ ದೃಷ್ಟಾಂತ. ನೀವೆಲ್ಲ ಲಾಲ್ಬಾಗ್ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರುವಂತವರು ಹನುಮಯ್ಯನವರು, ಡಾಕ್ಟರ್ ಹನುಮಯ್ಯ ಅಂತ ಇದ್ರು. ಅವರ ಹೆಂಡತಿಗೆ ಹುಷಾರಿಲ್ಲದೇನೆ ಅವರು ಚಾಮರಾಜನಗರದವರು ಮೈಸೂರು KSS ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಸುಮಾರು 3 ಗಂಟೆ ಖರ್ಚು ಮಾಡಿದ್ರು, ವಾಸಿ ಆಗಲಿಲ್ಲ. ಆ ತಾಯಿಗೆ ಇನ್ನೇನು ಮುಗಿದೈತು ಆಯುಷ್ ಅಂತ ಹೇಳಿ ಆಸ್ಪತ್ರೆಯವರು BG ನಗರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದು, ಆಸ್ಪತ್ರೆಯನ್ನು ಮಾಡಿದ್ದು. ಆಸ್ಪತ್ರೆ ನನ್ನ ಜವಾಬ್ದಾರಿ, ಮೆಡಿಕಲ್ ಕಾಲೇಜ್ ನನ್ನ ಜವಾಬ್ದಾರಿ ಇತ್ತು. ನಾನು ಅಲ್ಲೆಲ್ಲ ಬೆಳಿಗ್ಗೆ ಬಂದ್ರೆ ಸಾಯಂಕಾಲವರೆಗೂ ಅಲ್ಲಿ ಇದ್ದಿದ್ದೆ. ಆ ಸಂದರ್ಭದಲ್ಲಿ ಹನುಮಯ್ಯನವರು ನಮಗೆ ತುಂಬಾ ಪರಿಚಯ ಇದೆ. ನಾವು ಫೋನ್ ಮಾಡಿದ್ರು, ಸ್ವಾಮೀಜಿ ನಮ್ಮ ಶ್ರೀಮತಿಯವರು ಈ ರೀತಿ ಆಗಿದೆ, ಅವರು ಇವತ್ತು ನಾಳೆಯೋ ಪ್ರಾಣ ಹೋಗೋ ರೀತಿ ಇದೆ, ಅವರ ಶರೀರವನ್ನ ಮೆಡಿಕಲ್ ಕಾಲೇಜ್ಗೆ ಕೊಟ್ಬಿಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ, ದಯವಿಟ್ಟು ಕಳಿಸ್ತೀನಿ, ಇಟ್ಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ಇನ್ನೂ ಪ್ರಾಣ ಹೋಗಿರೋ ಇಟ್ಕೊಳ್ಳಿ ಅಂತ ಹೇಳಿ, ನೀವು ಬನ್ನಿ ಅಂತಿದ್ದ. ಆಯ್ತು ಬರ್ತೀನಿ ಆಮೇಲೆ ಅಂತ ಹೇಳಿದ್ರು. ಅವರು ಅದೇ ಬಂದು ನಮ್ಮ ಆಸ್ಪತ್ರೆಯವರಿಗೆ ನಾನು ಹೇಳಿದ್ದೆ, ಈ ರೀತಿ ಒಬ್ರು ಮುಖ್ಯವಾದ ಪೇಷಂಟ್ ಬರ್ತಾರೆ, ಅವರನ್ನ ವೇದಿಕೆ ರೂಮ್ನಲ್ಲಿ ಮಲಗಿಸಿ ಆದ್ರೂ ನೀವು ಕೇರ್ ತಗೊಳ್ಳಿ, ಪರೀಕ್ಷೆ ಮಾಡಿ ಏನು ಎಮರ್ಜೆನ್ಸಿ ಮೆಡಿಕಲ್ ಬೇಕೋ ಕೊಟ್ಟು ಎಲ್ಲ ನೋಡ್ಕೊಳ್ಳಿ, ಬೆಳಿಗ್ಗೆ ನಾನು ನೋಡ್ತೀನಿ ಅಂತೆ. ಬೆಳಿಗ್ಗೆ 8 ಗಂಟೆಗೆ ಹೋಗಿ ನೋಡಿದೆ. ಆ ತಾಯಿ ಮಲಗಿದ್ದಾರೆ, ಕಣ್ಣನ್ನು ಬಿಡ್ತಾ ಇಲ್ಲ, ಸ್ವಲ್ಪ ಉಸಿರಾಟ ಇದೆ. ಆದ್ರೂ ನಾನು ಭಗವಂತನ ಪ್ರೇರಣೆ ಏನ್ ಮಾಡೋಣ ಇರಲಿ,
ನಾವು ಮಾಡೋಣ. ಅವರು ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಮಾಡಿದ್ದಾರೆ ಮೈಸೂರಲ್ಲಿ, ಆದರೂ ನಾವೇನು ಟ್ರೀಟ್ಮೆಂಟ್ ಮಾಡೋದು ಬೇಡ, ಆ ತಾಯಿಗೆ ಸೇವೆ ಮಾಡೋಣ ಅಂತ ಹೇಳಿ ನಮ್ಮ NSS ಮಕ್ಕಳು, ಈ ಹೆಣ್ಮಕ್ಳು, ಆ ಕಾಲದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಯಾರು ಬಡವರಿದ್ದಾರೋ ಹೆಣ್ಮಕ್ಳು ಅವರು BA BCom ಮಾಡಿದ್ಮೇಲೆ 3 years ಕೋರ್ಸ್ ಮುಗಿದ್ಮೇಲೆ ಆ NSS ಕ್ಯಾಂಪ್ ಮಾಡೋದ್ರಲ್ಲಿ ಆ ಹೆಣ್ಮಕ್ಳೆಲ್ಲ ನೀವು ಹೈಯರ್ ಸ್ಟಡೀಸ್ ಹೋಗೋದಾದ್ರೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಿ ನಿಮ್ಗೆ ಒಂದು 2,000 ರೂಪಾಯಿ ಪಾಕೆಟ್ ಮನಿ ಕೊಡ್ತೇವೆ, ನಿಮ್ಗೆ ರೂಮ್ ಕೊಡ್ತೇವೆ, ನಿಮ್ಗೆ ಊಟ ಕೊಡ್ತೇವೆ, ಎಷ್ಟು ದಿವಸ ಬೇಕೋ ಇದ್ದು ಸೇವೆ ಮಾಡಿ, ನಂತರ ನಿಮ್ಗೆ ಏನಾದ್ರು ಸ್ಟಡೀಸ್ ಹೋಗೋದಾದ್ರೆ ಹೋಗಿ, ಮದುವೆ ಆಗೋದಾದ್ರೂ ಹೋಗಿ ಅಂತ ಹೇಳಿ ಸ್ವಾಮಿಗಳಿಗೆ ಹೇಳಿದ್ರು. ಅದೇ ಪ್ರಕಾರ ನಾನು ಒಂದು 25 ಹೆಣ್ಮಕ್ಳನ್ನ ಸೋಷಿಯಲ್ ಸರ್ವಿಸ್ ಮಾಡುವಂತ ಹೆಣ್ಮಕ್ಳನ್ನ ನಮ್ಮ ಆಸ್ಪತ್ರೆಯಲ್ಲಿ ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೆ. ಆ ಹೆಣ್ಮಕ್ಳ ಕರೆದೆ, ಆ 25 ಜನ ಬಂದು ನೋಡಿ ಈ ತಾಯಿ ಈ ಸ್ಥಿತಿ ಇದ್ದಾರೆ, ಇವ್ರಿಗೆ ನಾನು 2 ಜನ ಹೆಣ್ಮಕ್ಳನ್ನ ಸೆಲೆಕ್ಟ್ ಮಾಡ್ತೀನಿ, ದಿವಸ ಬಿಸಿ ನೀರಿನಲ್ಲಿ ಡಬಲ್ ವಾಶ್ ಅಂತ ಮಾಡಬೇಕು. ಅರ್ಥ ಆಯ್ತಾ ನಿಮ್ಗೆ? ಡಬಲ್ ವಾಶ್ ಅಂದ್ರೆ ನೀರನ್ನ ಹತ್ತಿ ಅವರ ಶರೀರಕ್ಕೆ ಒತ್ತಬೇಕು, ಆಮೇಲೆ ಅವರ ಪಾದ ಮತ್ತು ಶರೀರ ಬಾಡಿಯನ್ನ ಸ್ವಲ್ಪ ಮಸಾಜ್ ಮಾಡಬೇಕು, ಒತ್ತಬೇಕು. ಈ ರೀತಿ ಸೇವೆ ಮಾಡ್ಕೊಂಡಿರ್ಬೇಕು. ಆ ತಾಯಿಗೆ ಒಂದು 2 ಗಂಟೆ ಒಂದ್ಸಲ ಗ್ಲೂಕೋಸ್ ಕೊಡಬೇಕು ಅಥವಾ ಜ್ಯೂಸ್ ಕೊಡಬೇಕು. ಏನಾದರೂ ನೀವು ಪ್ರಯತ್ನ ಮಾಡಿ. ನಿಮ್ಮ ಪಕ್ಕದಲ್ಲಿ ಒಂದು ರೇಡಿಯೋ ಇದೆ, ಈ ರೇಡಿಯೋದಲ್ಲಿ ಸಂಗೀತ ಬರುತ್ತೆ, ಅದನ್ನ ಆ ತಾಯಿ ಕಿವಿಯೊಳಗೆ ಇಟ್ಕೊಂಡಿರ್ಬೇಕು. ನೀವು 2 ಜನ ಒಂದು ಬ್ಯಾಚ್, ಮಧ್ಯಾಹ್ನ ಮೇಲೆ ಒಂದು ಬ್ಯಾಚ್ ಯೂಸ್ ಮಾಡ್ತೀನಿ ಅಂತ ಹೇಳಿ 4 ಜನ ಹೆಣ್ಮಕ್ಳಿಗೆ ಆ ಡ್ಯೂಟಿಯನ್ನ ನಾನು ಮಾಡ್ತೀನಿ, ಅಲರ್ಟ್ ಮಾಡಿ. ಪ್ರತಿ ದಿವಸ ನಾನು ಬಂದು ನೋಡ್ತಾ ಇದ್ದೆ. ಆ ತಾಯಿ 2 ದಿವಸ ಆದ್ಮೇಲೆ ಕಣ್ಣನ್ನ ಬಿಟ್ರು. ನೀವೆಲ್ಲ ಕಣ್ಣು ಬಿಟ್ಟಿದ್ದೀರಲ್ಲ, ಹಾಗೆ ಅವರು ಕಣ್ಣು ಬಿಟ್ರು. ಆಮೇಲೆ ನಮ್ಮನ್ನೆಲ್ಲ ನೋಡಿದ್ಮೇಲೆ ಆ ತಾಯಿಗೆ ಸ್ವಲ್ಪ ಸಮಾಧಾನ ಆಯ್ತು. ಆಮೇಲೆ ಸ್ವಲ್ಪ ಸ್ಪಂದಿಸಕ್ ಶುರು ಮಾಡಿದ್ರು. ಪೂರ 90 ಹಾಕಿದ್ರು, ಸೀರೆ ಇಲ್ಲ ತೆಗೆದುಬಿಟ್ಟಿದ್ರು. ಏನಿದೆ ಯಾವ ಮೇಲೆ ಪ್ರಾಣ ಹೋಗ್ಬೇಕು ಅಂತ 90 ಹಾಕಿದ್ರು. ಸ್ವಲ್ಪ ಫ್ಯಾಟ್ ಆಗಿದ್ರು, ದಪ್ಪ ಇದ್ರು. ಹೀಗಾಗಿ 3ನೇ ದಿವಸಕ್ಕೆ ಬಾಯನ್ನ ತೆರೆದ್ರು. ಬಾಯಿ ತೆರೆದ್ರು ಅಂತ ಗೊತ್ತಾಯ್ತಲ್ಲ, ಹಸಿವು ಬಂದಿದೆ ಅಂತ ಆಯ್ತು. ಆಗ ಈ ಹೆಣ್ಮಕ್ಳು ಅವ್ರಿಗೆ ಜ್ಯೂಸ್ ಕುಡಿಸೋದು, ನೀರು ಕುಡಿಸೋದು ಇದೆಲ್ಲ ಮಾಡಿದ್ರು. 4 ದಿವಸಕ್ಕೆ ಬಾಯಿನ ಪೂರ್ಣವಾಗಿ ತೆರೆದ್ರು. ಆಗ ಸ್ವಲ್ಪ ಆಮೇಲೆ ಎದ್ದು ಅವರನ್ನ ವಾಕಿಂಗ್ ಮಾಡಿಸಿದ್ರು. ಆಮೇಲೆ 1 ತಿಂಗಳಲ್ಲಿ ಅವರು ಮಾತಾಡೋಷ್ಟು ಎಲ್ಲರಿಗೂ ನಮಸ್ಕಾರ ಹೊಡೆಯೋದು, ಎಲ್ಲ ವಾರ್ಡ್ಗೆ ಹೋಗೋದು, ಎಲ್ಲ ಪೇಷಂಟ್ಗಳಿಗೆ ಹೋಗಿ ನಗುತ್ತಾ ಮಾತಾಡ್ತಾರೆ. ಇಷ್ಟಾಗಿ ಆ ತಾಯಿ 2 ದಿನದಲ್ಲಿ ಇಡೀ ನಮ್ಮ ಹಾಸ್ಪಿಟಲ್ ನಾನು ಹೇಗೆ ಸುತ್ತಾಡ್ತೀನೋ ಹಾಗೆ ನನ್ನ ಜೊತೆ ಅವರು ವಾಕಿಂಗ್ ಬಂದರು, ಮಾತಾಡ್ಕೊಂಡು. ಇಷ್ಟ ಆಯ್ತಲ್ಲ ಅಂತ ನಾನು ಸಂತೋಷ ಪಟ್ಟು ನಂತರ ಅವರ ಮನೆಯವರಿಗೆ ಅವ್ರು ಬಂದು ನೋಡ್ತಾ ಇದ್ದಾರೆ, ಕಳಿಸ್ಕೊಟ್ಟೆ ಮನೆಗೆ. ಅವರು ಬೆಂಗಳೂರಲ್ಲಿ ಇದ್ರು, ಮಲೇಷ್ಯಾದಲ್ಲಿ ಹೋದ್ರು. ಅವ್ರಿಗೆ ಒಬ್ಬಳು ಮಗಳು MBBS ಓದಿ MD ಓದಿ ಅವರು ಅಮೆರಿಕಾದಲ್ಲಿ ಇದ್ರು. ಅವ್ರಿಗೆ ಈ ಪ್ರೋಗ್ರೆಸ್, ತಾಯಿ ಪ್ರೋಗ್ರೆಸ್, ಇಲ್ಲಿ ಪ್ರಾಣ ಹೋಗುವಂತ ಸ್ಥಿತಿ ಇದ್ದದ್ದು ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಊಟ ಮಾಡಿ ಎಲ್ಲರ ಜೊತೆಲೂ ಹೊಂದ್ಕೊಂಡಿದ್ದಾರೆ ಅನ್ನೋ ವಿಷಯ ತಿಳಿದ್ಮೇಲೆ ಆ ತಾಯಿ ಅಪ್ಪ ಅಮ್ಮನಿಗೆ ಇಬ್ಬರು ಅಮೆರಿಕಾದಿಂದ ಫ್ಲೈಟ್ ಟಿಕೆಟ್ ಅನ್ನ ಕಳಿಸ್ಕೊಟ್ರು. ಆಮೇಲೆ ಅವರು ನನ್ನ ಬಂದು ಹೇಳಿದ್ರು, ಸ್ವಾಮಿ ನಮ್ಮ ಮಗಳು ಡಾಕ್ಟರ್ ಆಗಿರಲ್ಲ, ಆ ಮಗಳು ಅವರ ಅಮೆರಿಕಕ್ಕೆ ಅವರ ಹಾಸ್ಪಿಟಲ್ಗೆ ನನ್ನನ್ನು ಕರೀತಾ ಇದ್ದಾರೆ, ದಯವಿಟ್ಟು ಪರ್ಮಿಷನ್ ಕೊಡಿ. ಅಯ್ಯೋ ತಾಯಿ, ನೀವು ನಿಮ್ಮ ಮಗಳ ಹತ್ರ ಹೋಗೋದಕ್ಕೆ ನಾನು ಪರ್ಮಿಷನ್ ಕೊಡ್ಬೇಕಾದ್ರೆ, ಇಲ್ಲ ನನ್ನ ಪ್ರಾಣ ಹೋಗಿದ್ದು ಮತ್ತೆ ಬರೋ ಮಾಡಿದ್ದೀರಿ ನೀವೇ ಅಂತ ಹೇಳಿ ಒಂದು ಕೃತಜ್ಞತೆಯಿಂದ ಹೋದ್ರು. ಹೋದ್ಮೇಲೆ ಏನಾಯ್ತು, ಆ ಮಗಳು ಡಾಕ್ಟರ್ 1 ವಾರ ಸೈಟ್ ಸೀಯಿಂಗು ಅದು ಇದು ಎಲ್ಲ ತೋರಿಸಿದ್ರು. ಆ ಪ್ರದೇಶದಲ್ಲಿ ಚಿಕಾಗೋದಲ್ಲಿ ಇದ್ರು. ಆಮೇಲೆ ಅವರ ವರ್ಕ್ ಮಾಡ್ತಿದ್ದಂತ ಹಾಸ್ಪಿಟಲ್ಗೆ ಇವರನ್ನ ಅಡ್ಮಿಟ್ ಮಾಡಿದ್ರು. ಇಡೀ ಹೋಲ್ ಬಾಡಿನೇ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವರ ಹಾಸ್ಪಿಟಲ್ ಸ್ಕ್ಯಾನಿಂಗು ಮತ್ತು ಎಕ್ಸಾಮಿನೇಷನ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರು. ಎಲ್ಲ ಮಾಡಾದ್ಮೇಲೆ ಅವ್ರಿಗೆ ಅಲ್ಲಿ ಒಬ್ಬ ಚೀಫ್ ಏನು ಮೆಡಿಕಲ್ ಆಫೀಸರ್ ಇರ್ತಾರಲ್ಲ, ಅವರು ರಿಪೋರ್ಟ್ ಅನ್ನ ಈ ತಾಯಿ ಕೊಟ್ಟರು, ಈ ಪೇಷಂಟ್ಗೆ. ಇವರು ಏನು ಆ ಸಮಯ ಏನು ಹೇಳಿದ್ರು, ಏನಿಲ್ಲ ನಿಮ್ಗೆ ಕ್ಯಾನ್ಸರ್ ಆಗಿದೆ, ನಿಮಗೆ ಕ್ಯಾನ್ಸರ್ ಆಗಿದೆ. ಅಯ್ಯಪ್ಪ ಅಂದ್ರೆ ಹಂಗೆ ಹಿಂದಕ್ಕೆ ಕುರ್ಚಿ ಮೇಲೆ ಹಂಗೆ ಹಿಂದಕ್ಕೆ ಹೊರಡೋದು. ತಕ್ಷಣ ಅವರನ್ನ ಹಾಸ್ಪಿಟಲ್ ಅಲ್ಲೇ ಇದ್ದಿದ್ದರಿಂದ ತಕ್ಷಣ ಹೋಗಿ ಎಲ್ಲ ಅಡ್ಮಿಟ್ ಮಾಡಿದ್ರು. ಹಾಗೆ ಇನ್ನೊಂದು 10 ನಿಮಿಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು. ಮಕ್ಕಳೇ
ಅರ್ಥ ಆಯ್ತಾ ನಿಮಗೆ? ನಮ್ಮ ಮಕ್ಕಳು, ನಮ್ಮ ಹೆಣ್ಮಕ್ಳು ನಮ್ಮ ಕಾಲೇಜಿನಲ್ಲಿ ಸರ್ವಿಸ್ ಮಾಡದಂತ ಮಕ್ಕಳು ಒಂದು ತಾಯಿಯನ್ನ 3 ತಿಂಗಳು ಬದುಕಿಸಿದ್ರು, ಪ್ರಾಣ ಹೋಗೋದನ್ನ ತಪ್ಪಿಸಿ ಬದುಕಿಸಿ ಅಂತ ಸೇವೆ ಮಾಡಿದ್ದಾರೆ. ಎಂತ ಒಳ್ಳೆ ಕಾಲೇಜ್ ಅಲ್ಲ. ನೀವು ಸೆಲೆಕ್ಟ್ ಮಾಡಿದ್ದು ಒಳ್ಳೆ ಕಾಲೇಜ್ ಅಂತ ನಿಮಗೆ ನಂಬಿಕೆ ಬಂದ ಹೌದು, ಖಂಡಿತ ಬರುತ್ತೆ. ನೀವು ಚೆನ್ನಾಗಿ ಓದಬೇಕು. ಮೊದಲಿಗೆ ದೇವರನ್ನ ಎಲ್ಲ ಹುಡುಕಬೇಡಿ. ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ತಾಯಿಗೆ ತಂದೆಗೆ ಮೊದಲು ನಮಸ್ಕಾರ ಮಾಡಿ, ಆಮೇಲೆ ಅವ್ರು ಕೊಡುವಂತ ತಿಂಡಿಗಳನ್ನ ಏನ್ ಕೊಡ್ತಾರೋ ತಿಂದು ಆಮೇಲೆ ಕಾಲೇಜ್ ಬನ್ನಿ. ಒಂದು ವಿಶೇಷ ಇದ್ರೆ ಹೇಳಿ, ಕಾಲೇಜಿನಲ್ಲಿ ಇಂಥ ಒಳ್ಳೆ ವಿಷಯ ಹೇಳಿದ್ದಾರೆ, ಇಂಥದ್ದು ಮಾಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲ, ಕೊಡ್ಸೋದಿಲ್ಲ. ಇನ್ನು ಸೇವೆ ಏನಾದರೂ ತಾಯಿ ತಂದೆಗೆ ಹೆಲ್ಪ್ ಮಾಡ್ಬೋದಾ? ಗಂಡು ಮಕ್ಕಳು ಯಾವ ರೀತಿ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಏನಾದ್ರು ಮಾಡ್ಬೇಕಾ? ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಏನಾದ್ರು ಮಾಡ್ಬೇಕಾ? ಅಥವಾ ನಿಮ್ಮ ಮನೆ ಶುದ್ಧಿ ಮಾಡ್ಬೇಕಾ? ಈ ರೀತಿ ನೀವು ಹೆಲ್ಪ್ ಮಾಡಿಕೊಂಡು ನಿಮ್ಮ ತಂದೆ ತಾಯಿ ಪ್ರೀತಿಗೆ ನೀವು ಪಾತ್ರರಾದ್ರೆ ನೀವು ಮೊದಲನೇ ದೊಡ್ಡ ಆಶೀರ್ವಾದ. ದೇವರನ್ನು ನೀವು ಹುಡುಕಬೇಕಾಗಿಲ್ಲ, ತಾಯಿ ತಂದೆನೇ ದೇವರು. ನಂತರ ಎರಡನೇ ದೇವರು ಗುರುಗಳು. ಈಗ ಬೊಕ್ಕೇಶ್ವರರು ಧಾರಾವಾಹಿನೇ ಮಾಡಿದಿಲ್ಲ. ಎಲ್ಲಾ ಪ್ರತಿಯೊಬ್ಬ ಟೀಚರ್ಸ್ಗಳು ಇವರು ಇಷ್ಟು ಕೋಪ, ಇಷ್ಟು ತಾಪ, ಇವರು ಇಷ್ಟು ಹೇಳಿ ಅಳತೆ ಮಾಡಿ ತೂಕ ಮಾಡಿ ಹೇಳಿದ್ರು. ಹಾಗಂತ ನೀವು ಅವರನ್ನ ಟ್ರೀಟ್ಮೆಂಟ್ ಮಾಡಬೇಡಿ. ಅವರು ಪ್ರೀತಿಗೆ ಅವರ ಸೌಜನ್ಯದಲ್ಲಿ ಎಲ್ಲಾ ವಿಷಯಗಳನ್ನ ಹೇಳಿದ್ದಾರೆ. ಆದ್ರಿಂದ ಪ್ರತಿಯೊಬ್ಬ ಟೀಚರ್ಗೂ ಗೌರವ ಕೊಡಿ, ಗೌರವದಿಂದ ಕಾಣಿ. ಅವರು ನಿಮ್ಮನ್ನ ಪ್ರೀತಿಯಿಂದ ಕಂಡು ಪಾಠ ಪ್ರವಚನಗಳನ್ನ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಅರ್ಥವಾಗಲಿಲ್ವಾ ಮತ್ತೆ ರಿಪೀಟ್ ಮಾಡಿ ಅಂತ ಹೇಳಿ. ನಮ್ಮ ಕಾಲೇಜಲ್ಲಿ ಯಾವ ಟೀಚರ್ಗಳು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳೋದಕ್ಕೆ ಅವ್ರು ಹೋಗಬಿಡಲ್ಲ, ಖಂಡಿತ ಹೋಗಬಿಡಲ್ಲ. ಮತ್ತೊಮ್ಮೆ ಇನ್ನೊಂದು ಪೀರಿಯಡ್ನಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಿಂದ ಮಕ್ಕಳು ಈ ನಮ್ಮ ಕಾಲೇಜಿನಲ್ಲಿ ಓದುವಂತ ಮಕ್ಕಳು ಯಾರು ಕೆಟ್ಟವರಾಗಿಲ್ಲ, ಕೆಟ್ಟವ್ರು ಖಂಡಿತ ಆಗಿಲ್ಲ. ಎಲ್ಲ ಒಳ್ಳೆಯವರೇ ಆಗಿದ್ದಾರೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾರೆ. ನಿಮ್ಗೆ ಅನೇಕ ಇಲ್ಲಿ ನ್ಯಾಕ್ ಬರ್ತದೆ. ನ್ಯಾಕ್ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಕಮಿಟಿ ಬಂದು ನಮ್ಮ ಕಾಲೇಜಿನ ಯಾವ ರೀತಿ ನಡೀತಾ ಇದೆ, ಮಕ್ಕಳಿಗೆ ಎಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿ ಆ ನ್ಯಾಕ್ ಕಮಿಟಿ ಬಂದಾಗ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಕರೆದು ಅವರ ಅಭಿಪ್ರಾಯವನ್ನ ನ್ಯಾಕ್ ಕಮಿಟಿ ಮುಂದೆ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಇದು ಇರುತ್ತೆ. ಆ ಸಂದರ್ಭದಲ್ಲಿ ಬಂದಂತ ಎಲ್ಲ ವಿದ್ಯಾರ್ಥಿಗಳು, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಅವರು ದೊಡ್ಡ ದೊಡ್ಡ ಇವರ ಹುದ್ದೆಯಲ್ಲಿ ಇರ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿರ್ತಾರೆ, ಒಳ್ಳೆ ಇದು ಬದುಕ್ತಾ ಇರ್ತಾರೆ ಅಂತ ಎಲ್ಲ ಮಕ್ಕಳು ತಮ್ಮ ಕಾಲೇಜಿಗೆ ಒಳ್ಳೆ ಅಭಿಪ್ರಾಯಗಳನ್ನು ಹೇಳಿ ಆ ಅಭಿಪ್ರಾಯಗಳು ನೀವು ತಪ್ಪಿ ನೀವು ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿ ಬಂದಿರೋದು ತುಂಬಾ ಸಂತೋಷ. ಇವೆಲ್ಲ ಶಿಸ್ತಿನಿಂದ ಇರಬೇಕು, ಕಾಲೇಜಿಗೆ ಸರಿಯಾಗಿ ಬರಬೇಕು, ಕಾಲೇಜಿನಿಂದ ಜವಾಬ್ದಾರವಾಗಿ ಮನೆಗೆ ಹೋಗ್ಬೇಕು, ಎಲ್ಲೆಲ್ಲೋ ಹೋಗ್ಬಾರ್ದು ಗೊತ್ತಾಯ್ತಲ್ಲ. ಕರೀತಾರೆ ಹಾಗೆ ಹೀಗೆ ಅಂತ ಹೋಗ್ಬೇಡಿ, ಫ್ರೆಂಡ್ಸ್ ಕರೀತಾರಿಂದ ಹೋಗ್ಬೇಡಿ. ನೇರ ನಿಮ್ಮ ಮನೆಗೆ ಹೋಗಿ ನಿಮ್ಮ ಏನು ಹೋಮ್ವರ್ಕ್ ಏನಿದೆ, ಏನು ಮಾಡ್ಬೋದು ಅದನ್ನೆಲ್ಲ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗೆ ಕೀರ್ತಿ ತರುವಂತ ಕೆಲಸವನ್ನು ನೀವು ಮಾಡಬೇಕು. ಕೀರ್ತಿ ತರುವಂತೆ ನೀವು ವಿದ್ಯಾವಂತರಾಗಬೇಕು. ಕೆಲವರು BCom ಆರಿಸ್ಕೊಂಡಿದ್ರಿ, ಕೆಲವರು BA ಆರಿಸ್ಕೊಂಡಿದ್ರಿ, ಕೆಲವರು BSc ಆರಿಸ್ಕೊಂಡಿದ್ರಿ. ಯಾರು ಏನೇ ಓದಿದ್ರು ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆ ಇಲ್ಲ ಅಂದ್ರೆ ನಾವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ಒಂದು ಪ್ರಾಮಾಣಿಕತೆಗೆ ಒಂದು ಇದೆ. ಈಗ ಆ ಕಾಲೇಜು ಸುಮಾರು 60-70 ವರ್ಷ ನಡ್ಕೊಳ್ತಾ ಇದೆ. ಅಲ್ಲಿ ದೊಡ್ಡ ಕಾಲೇಜ್ ಅದು. ನೀವು ಯಾರು ಬೆಂಗಳೂರು ಹೋಗಿದ್ದಾರೋ ಮಸೂರು ಇದೆ. ಆ ಕಾಲೇಜಿನಲ್ಲಿ ಮಿಡ್ಲ್ ಸ್ಕೂಲ್ ಇಂದ ಫಸ್ಟ್ ಗ್ರೇಡ್ ಕಾಲೇಜ್ ಇದೆ. ಆ ಕಾಲೇಜನ್ನ ಸ್ಥಾಪನೆ ಮಾಡಿರೋದು ದೊಡ್ಡ ದೊಡ್ಡ ವ್ಯಕ್ತಿಗಳು. ಆ ಕಾಲದಲ್ಲಿ ಆ ಕಾಲೇಜಲ್ಲಿ MA MSc ಹಾಗೆ ಬರೋದ ಲೆಕ್ಚರ್ ಪೋಸ್ಟ್ಗೆ ಒಂದ್ಸಲ ಇಂಟರ್ವ್ಯೂ ಕಾಲ್ ಮಾಡಿದ್ರು. ಆ ಇಂಟರ್ವ್ಯೂ ಕಾಲ್ ಮಾಡಿದ್ಮೇಲೆ ಅವರ ಸೆಲೆಕ್ಷನ್ಗಾಗಿ ಸರ್ CV ರಾಮನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆ ಬೆಂಗಳೂರಲ್ಲಿ. ಬಹುಶಃ ನೀವು ಕೇಳಿರ್ಬೋದು, ಹೋಗಿ ನೋಡಿಲ್ಲ, ಇನ್ನೇ ನೋಡೋದು. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ CV ರಾಮನ್ ಡೈರೆಕ್ಟರ್ ಆಗಿದ್ರು. ಅವರನ್ನ ಈ ಕಮಿಟಿಗೆ ಚೇರ್ಮನ್, ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಗೆ ಅಂದ್ರೆ ಕಮಿಟಿ ಈ ರೀತಿ ಯಾರ್ಯಾರು ಕ್ಯಾಂಡಿಡೇಟ್ಸ್ ಬಹಳ ಇತ್ತು, MSc MA ಓದೋರು ಈ ಸಿಕ್ಕಾಪಟ್ಟೆ ಇದ್ದಾರೆ. ಆಗ ಅವರು ಬಂದವರಿಗೆ ಬಸ್ ಚಾರ್ಜ್ ಕೊಡುವಂತ ವ್ಯವಸ್ಥೆ ಇತ್ತು. ಆಗ ಎಲ್ಲರಿಗೂ ಅವ್ರು ಎಲ್ಲಿ ಯಾವ ಊರಿನಿಂದ ಬಂದ್ರು ಅಲ್ಲಿಗೆ ಬಸ್ ಚಾರ್ಜ್ ಹೋಗೋದಕ್ಕೆ ಬರೋದಕ್ಕೆ. ಅದೇ ರೀತಿ ಎಲ್ಲರೂ
ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿಗೆ ಇಂಟರ್ವ್ಯೂ ಬಂದವರೆಲ್ಲರೂ ತಗೊಳ್ತಾ ಇದ್ರು. ಅದರಲ್ಲಿ ಒಬ್ಬ ಯುವಕ, ಅವನು ಪಂಚೆ ಹುಟ್ಟಿದ್ದ, ಜುಬ್ಬ ಹಾಕಿದ್ದ, ತಲೆ ಮೇಲೆ ಒಂದು ಟೊಪ್ಪಿ ಹಾಕಿದ್ದ, ಬಿಳಿ ಟೊಪ್ಪಿ. ಇದೆಲ್ಲ ಯಾವ ಡ್ರೆಸ್ಸು ಹೇಳ್ತೀರಾ? ಹಿಂದೆ ಮಹಾತ್ಮ ಗಾಂಧಿಯವರ ಡ್ರೆಸ್ ಇದು. ಮಹಾತ್ಮ ಗಾಂಧಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಗಾಂಧಿಯವರ ಪ್ರೇರಣೆಯಿಂದ ಆ ಗಾಂಧಿಯಂತೆ ನಾನು ಇರಬೇಕು, ಸರಳವಾಗಿರ್ಬೇಕು ಅನ್ನುವಂತ ಇಚ್ಛೆ ಇರುವಂತ ನರಸಿಂಹಯ್ಯನವರ ಡ್ರೆಸ್. ಆ ನರಸಿಂಹಯ್ಯನವರು ಅಂದ್ರೆ ಹುಡುಗರಾಗಿ ಯುವಕರಾಗಿ ಆ ಕಮಿಟಿ ಮುಂದೆ ಹೋಗಿ ನಿಂತರು, ಇಂಟರ್ವ್ಯೂ ಫೇಸ್ ಮಾಡಿದ್ರು. ನಂತರ ಅವ್ರಿಗೆ ₹10 ಬಸ್ ಸ್ಟ್ಯಾಂಡ್ ಕೊಡೋದಕ್ಕೆ ಕರೆದು ಆ ಆಫೀಸ್ನವರು ನೋಡಪ್ಪ, ಹೋಗೋದಕ್ಕೆ ₹5, ಬರೋದಕ್ಕೆ ₹5. ಅಂದ್ರೆ ಅವ್ರ ಸ್ವಂತ ಊರು ಗೌರಿಬಿದನೂರು ತಾಲೂಕಿನಲ್ಲಿ ಹೊಸಳ್ಳಿ ಅನ್ನೋದು ಊರು. ಆ ಊರಿನಿಂದ ಬೆಂಗಳೂರು ಬರೋದಕ್ಕೆ ಅಡ್ರೆಸ್ ಇದೆಲ್ಲ ಆದ್ರೆ ಲೆಕ್ಕ ಆಗಿರುತ್ತೆ. ಆದ್ರೆ ನರಸಿಂಹಯ್ಯ ಹೇಳಿದ್ರು, ನಾನು ಈಗ ಗೌರಿಬಿದನೂರು ತಾಲೂಕು ಹೊಸಳ್ಳಿಯಲ್ಲಿ ಇಲ್ಲ, ನಾನು ರಾಮಕೃಷ್ಣಾಶ್ರಮದಲ್ಲಿ ಆಶ್ರಯ ಪಡ್ಕೊಂಡಿದ್ದೇನೆ. ಆದ್ರಿಂದ ಇಲ್ಲಿಂದ ಇಲ್ಲಿ ಬಂದಿದ್ದೇನೆ, ದಯವಿಟ್ಟು ಈ ಹಣ ಬೇಡಿ, ಇಂಥ ಧರ್ಮ ಸಂಸ್ಥೆಗಳಿಂದ ಹಣವನ್ನು ತೆಗೆದುಕೊಳ್ಳೋದು ಬೇಡ ಅಂದ್ರೆ. ಇದು ಪ್ರಾಮಾಣಿಕತೆ. ವ್ಯಕ್ತಿ ಮಾಡಿದ್ರ ಪ್ರಾಮಾಣಿಕತೆ ಅನ್ನೋದು ಇದು. ಅವರು ಆ ಬಸ್ ಚಾರ್ಜ್ ಅನ್ನ ರೆಡ್ಯೂಸ್ ಮಾಡಿದ್ರು. ಆಮೇಲೆ ಆಫೀಸ್ ನಲ್ಲಿ ಒಬ್ರು, ಅವರಲ್ಲಿ ಒಬ್ಬ ನೋಡಿ ಮ್ಯಾನೇಜರ್, ಅವ್ರು ಹೋಗಿ ಸರ್ CV ರಾಮನ್ಗೆ ಆ ಕಮಿಟಿಯವರು ಫೈನಲೈಸ್ ಮಾಡುವಾಗ, ಸರ್ ಇಲ್ಲಿ ಒಬ್ಬ ಹುಡುಗ ನಾನು ಇಂಥ ಸಂಸ್ಥೆಯಿಂದ ಈ ರೀತಿ ಹಣ ತಗೊಂಡೋಗ್ಬಾರ್ದು ಅಂತ ಹೇಳಿದ್ರೆ ಸರ್ ಅಂತ ಹೇಳಿದ್ರೆ, ಹೌದಾ ಹಾಗಾದ್ರೆ ಆ ವಿದ್ಯಾರ್ಥಿ ಕರಿ ಮಾಡಿದ್ರು, ಆ ಜೆಂಟ್ಮನ್ ಕರಿ ಇರುತ್ತೆ. ಆಗ ಅವರು ಅಲ್ಲಿ ಹೋಗ್ತಾ ಇದ್ದಂತ ನರಸಿಂಹಯ್ಯನವರನ್ನ ಕರ್ಕೊಂಡು ಬಂದು ಸರ್ CV ರಾಮನ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಆಗ ಕಮಿಟಿಯವರೆಲ್ಲ ಕೇಳಿದ್ರಂತೆ, ಅಪ್ಪ ನಿನ್ನ ಹೆಸರೇನು? ನನ್ನ ಹೆಸರು ನರಸಿಂಹಯ್ಯ. ಎಲ್ಲಿ ಓದ್ರೆ? ಸ್ವಾಮಿ ನಾನು ಪ್ರೈಮರಿ ಎಜುಕೇಶನ್ ಎಲ್ಲ ನಮ್ಮ ಊರಲ್ಲಿ ಓದಿದೆ, ಆಮೇಲೆ ಮಿಡ್ಲ್ ಸ್ಕೂಲ್ ಅನ್ನ ಗೌರಿಬಿದನೂರಿಗೆ ಓದಿದೆ, PUCಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಎಲ್ಲಿದ್ದಪ್ಪ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ನಾನು ಒಬ್ಬರ ಮನೆಯಲ್ಲಿ ಇಟ್ಕೊಂಡು ವಾರಾನ್ನ ಅಂದ್ರೆ ಗೊತ್ತಿಪ್ಪ ಮಕ್ಕಳೇ, ಗೊತ್ತಿಲ್ಲ. ವಾರಾನ್ನ ಅಂದ್ರೆ ಹಿಂದೆ ಬಡ ಮಕ್ಕಳು ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಎಲ್ಲಾದ್ರೂ ಇದ್ರೆ ಒಂದು ಮನೆಯಲ್ಲಿ ಇಟ್ಕೊಂಡು ಸೋಮವಾರ ಒಂದು ದಿವಸ ಒಬ್ಬರ ಮನೆ ಊಟ, ಮಂಗಳವಾರ ಒಂದು ದಿವಸ ಒಬ್ಬರ ಮನೆ, ಅದೇ ರೀತಿ ಬುಧವಾರ ಇನ್ನೊಬ್ಬರ ಮನೆಗೆ, ಅದೇ ರೀತಿ ಗುರುವಾರ ಇನ್ನೊಬ್ಬರ ಮನೆಗೆ, ಶುಕ್ರವಾರ ಒಂದು ದಿವಸ ಹೀಗೆ ಒಬ್ಬರ ಮನೆಗೆ, ಶನಿವಾರ ಭಾನುವಾರ, ಹೀಗೆ 7 ದಿವಸಗಳಲ್ಲಿ 7 ದಿವಸ ಒಂದೊಂದು ಊಟ. ಅದು ಎಷ್ಟು ಊಟ ಕೊಡೋದು ಅವರು? ಬೆಳಿಗ್ಗೆ ಸ್ವಲ್ಪ ಕೊಡೋದು, ಸಾಯಂಕಾಲ ಸ್ವಲ್ಪ ಕೊಡೋದು, 2 ಊಟ. ಮತ್ತು ನಾನು ಈ ರೀತಿ ಅವ್ರ ಮನೆ ಊಟ ಮಾಡಿದೆ, ಅವ್ರಿಗೆ ಏನಾದ್ರು ಸೇವೆ ಮಾಡಬೇಕು ಅಂತ ನರಸಿಂಹಯ್ಯನವರು ಕೇಳೋರಂತೆ. ಅವ್ರ ಮನೆ ಯಜಮಾನ್ರಿಗೆ ಕೈ ಮುಗಿದು, ನಾನು ಇವತ್ತು ಊಟ ಮಾಡಿದ್ದೀನಿ ಸರ್, ನಾನು ಏನ್ ಸೇವೆ ಮಾಡಲಿ? ಆಗ ಮನೆಯವರು ಹೇಳೋರು, ಈ ಊರುಗಳು ಎಲ್ಲ ನೀರ, ಹೀಗಾಗಿ ಈಗೆಲ್ಲ ಎಲ್ಲ ಕಡೆಗೂ ನಲ್ಲಿ ಬಂದಿದೆ. ಆ ಕಾಲದಲ್ಲಿ ನಲ್ಲಿಗಳಿರಲಿಲ್ಲ, ಬಾವಿ ಇರ್ತಿತ್ತು. ಆ ಬಾವಿಯಿಂದ ಹಗ್ಗ ಹಾಕಿ ಬಿಂದಿಗೆ ಬಿಟ್ಟು ನೀರು ಸೇರಿ ಅವಕ್ಕೆಲ್ಲಕ್ಕೂ ನೀರ. ಇಲ್ಲ ಅಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡಪ್ಪ ಅನ್ನೋರು, ಇನ್ ಕೆಲವರು ಮನೆಯೆಲ್ಲ ಗುಡಿಸಿ ಒರೆಸಪ್ಪ ಅನ್ನೋರು. ಈ ರೀತಿ ಎಲ್ಲ ಸೇವೆಗಳನ್ನ ಮಾಡಿಕೊಂಡು ನಾನು ನನ್ನ BSc MSc ಎಲ್ಲ ಓದಿದ್ದೇನೆ. ಇತ್ತೀಚೆಗೆ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟದಲ್ಲಿ ನಾನು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಈ ಎಲ್ಲ ವಿಷಯಗಳನ್ನ ಹೇಳಿದ ಮೇಲೆ ಸರ್ CV ರಾಮನ್ ಈ ನರಸಿಂಹಯ್ಯನವ್ರನ್ನೇ ಲೆಕ್ಚರ್ ಆಗಿ ನೇಮಿಸಿದಂತೆ. ನರಸಿಂಹಯ್ಯನವರು ಲೆಕ್ಚರ್ ಆಗಿ ಕೆಲಸ ಮಾಡೋದು ಶುರು ಮಾಡಿದ್ರು. ಅವರು ಇನ್ನೊಂದು ರೂಮ್ ಮಾಡಲಿಲ್ಲ, ರಾಮಕೃಷ್ಣ ಆಶ್ರಮದಲ್ಲಿ ಇದ್ಕೊಂಡು ದಿವಸ ಬಂದು ಕಾಲೇಜಿನಲ್ಲಿ ಸರಳ ಉಂಟು ಅವ್ರದಷ್ಟೇ, ಪಂಚೆ, ಜುಬ್ಬ, ಒಂದು ಶಲ್ಯ, ತಲೆ ಮೇಲೆ ಟೊಪ್ಪಿ, ಇಷ್ಟು ಹಾಕೊಂಡು ಬಂದು ಸೇವೆ ಮಾಡಿಕೊಂಡು ಕೊಡುವಂತ ಸಂಬಳದಲ್ಲಿ ಅರ್ಧ ಭಾಗವನ್ನ ಸಂಸ್ಥೆಗೆ ಕೊಟ್ಟರಂತೆ. ಸಂಸ್ಥೆಗೆ ಅರ್ಧ, ಇನ್ನು ಅರ್ಧವನ್ನ ರಾಮಕೃಷ್ಣ ಆಶ್ರಮಕ್ಕೆ ಕೊಟ್ಟರು. ಹೀಗಾಗಿ ಕೆಲವು ವರ್ಷಗಳಲ್ಲಿ ಸಂಪೂರ್ಣವಾಗಿ ಸಂಸ್ಥೆಯಲ್ಲೇ ಒಂದು ರೂಮ್ ನಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಆ ಹಣವನ್ನೆಲ್ಲ ಸಂಸ್ಥೆಗೆ ಕೊಟ್ಟರು. ಆಮೇಲೆ ಆ ಸಂಸ್ಥೆಯವರು ಅವರ ಪ್ರಾಮಾಣಿಕತೆಯನ್ನು ನೋಡಿ ಅವರನ್ನೇ ಪ್ರಿನ್ಸಿಪಾಲ್ ಆಗಿ ಮಾಡಿದರು. ಸರ್ಕಾರದವರಿಗೆ ಗೊತ್ತಾಯ್ತು, ನಮಗೆ ಕರ್ನಾಟಕ ಗವರ್ಮೆಂಟ್ ಅವಾಗ ಮೈಸೂರು ಅವರನ್ನ ಬೆಂಗಳೂರು ಯೂನಿವರ್ಸಿಟಿಗೆ ಒಬ್ಬರು ಮೆಂಬರ್ ಆಗಿ ನೇಮಿಸಿದರು. ಆಮೇಲೆ ಅವರನ್ನೇ ವಿಶ್ವವಿದ್ಯಾಲಯ ಉಪಕುಲಪತಿ ಅಂತ ವೈಸ್ ಚಾನ್ಸಲರ್ ಅದಕ್ಕೂ ನೇಮಿಸಿದ್ರು. ಆಮೇಲೆ ಅವರನ್ನ MNC ಆಗೂ ನೇಮಿಸಿದ್ರು.
ಏನು ಯಾವ ಅಧಿಕಾರಕ್ಕೆ ಎಲ್ಲೋದ್ರು ಎಷ್ಟು ಹಣ ಬಂದು ಸಮಸ್ಯೆ ಕೊಟ್ಟರೆ ಹೊತ್ತು ನಮಗಾಗಿ ಒಂದು ಮೈಸೂರು ಇಟ್ಕೊಳ್ಳಿಲ್ಲ. ಅವರ ಚಿಕ್ಕ ವಯಸ್ಸಿನಲ್ಲಿ ಬಂದಂತ ಪ್ರಾಮಾಣಿಕತೆ ಬಸ್ ಜಾತಿಯದು ಅವ್ರ ಜೀವನ ಪರ್ಯಂತ ಪ್ರಾಮಾಣಿಕತೆಯಿಂದಲೇ ಬೆಳೆದು. ಮಕ್ಕಳೇ ನೀವು ಅಷ್ಟೇ ಪ್ರಾಮಾಣಿಕತೆಯಿಂದ ನಿಮ್ಗೆ ಎಲ್ಲಿ ಏನ್ ಸಿಕ್ಕಿದ್ರು ಕಾಲೇಜಲ್ಲಿ ಏನಾದ್ರು ಸಿಕ್ಕಿದ್ರೆ ಎಲ್ಲ ದಯಮಾಡಿ ಪ್ರಿನ್ಸಿಪಾಲ್ ಕೊಡಿ, ನಿಮ್ಮ ಹತ್ರ ಇಟ್ಕೋಬೇಡಿ. ಮೊಬೈಲ್ ಸಿಕ್ತು ಏನ್ ಮಾಡ್ತೀರಿ ಮೊಬೈಲ್ ಎಲ್ಲ ಇಟ್ಕೊಂಡು ಹೋಗ್ತೀರಾ? ಅಲ್ಲ, ಬೇಡ. ಪ್ರಿನ್ಸಿಪಾಲ್ ಕೊಡಿ. ಪೆನ್ ಸಿಕ್ತು ಅದನ್ನು ಆಫೀಸಲ್ಲಿ ಕೊಡಿ. ಹೀಗೆ ಪ್ರತಿಯೊಂದು ಸಾಮಾನನ್ನು ನಮ್ಮ ಸಾಮಾನು ನಾವು ಜೋಪಾನ ಮಾಡ್ಕೋಬೇಕು. ಬೇರೆಯವ್ರದ್ದು ಸಿಕ್ಕಿದ್ರೆ ತಕ್ಷಣ ಅಲ್ಲಿ ಸಂಬಂಧದ ಆಫೀಸಲ್ಲಿ ಕೊಟ್ಟು ನಾವು ಹೋಗ್ಬೇಕು ಪ್ರೀತಿ. ಆ ರೀತಿ ಪ್ರಾಮಾಣಿಕತೆ ನಿಮ್ಮಲ್ಲೇ ಈಗಲಿಂದಲೇ ನಿಮ್ಮಲ್ಲಿ ಬಂದ್ರೆ ನೀವು ದೊಡ್ಡವರಾದ್ಮೇಲೂ ನಿಮಗೆ ಅಧಿಕಾರ ಅನ್ನೋದು ಹುಡುಕೊಂಡು ಬರುತ್ತೆ. ಆದ್ರಿಂದ ಅಂತ ಸೇವೆಯನ್ನು ನೀವು ಮಾಡಬೇಕು. ಅಂತ ಸೇವೆಯನ್ನು ಮಾಡೋದಕ್ಕೆ ನಮ್ಮ ಸಂಸ್ಥೆ ಯಾವಾಗಲೂ ಅಂತ ಸಂಸ್ಕಾರವನ್ನು ಕೊಡುತ್ತೆ. ನಮ್ಮ ಆದಿತ್ಯ ಎಲ್ಲ ಸಂಸ್ಥೆಗಳು ಅಷ್ಟೇ. ಈಗ ನೀವು ಆಗಲೇ ಡಾಕ್ಟರ್ ಲೋಕೇಶ್ ಹೇಳಿದ್ರು, ಪ್ರಿನ್ಸಿಪಾಲ್ ಇವರು ನಮ್ಮ ಸಂಸ್ಥೆಯಲ್ಲಿ ಹೋದ್ರು, ಇವರು ನಮ್ಮ ಸಂಸ್ಥೆಯಲ್ಲಿ ಹೋದ್ರು, ಈಗ ಲೆಕ್ಚರ್ ಆಗಿದ್ದಾರೆ, ಈಗ HOD ಆಗಿದ್ದಾರೆ ಅಂತ. ಅವರ ಪ್ರಾಮಾಣಿಕತೆಯನ್ನು ನೋಡಿ ನಾವು ಅವರ ಉದ್ಯೋಗ ಕೊಟ್ಟಿದ್ದೀವಿ. ಆದ್ರಿಂದ ಅಂತ ಹೆಸರನ್ನು ನೀವು ಉಳಿಸ್ಕೊಳ್ಳುವಂತೆ ನೀವು ಪ್ರಯತ್ನ ಮಾಡಬೇಕು. ನಿಮ್ಮೆಲ್ಲರೂ ಶ್ರೇಯಸ್ಸಾಗಬೇಕು. ನಿಮ್ಮ ತಂದೆತಾಯಿಗಳಿಗೂ ಈ ಕಾಲೇಜು ನಡೆಸಿದ ಮೇಲೆ ನಮ್ಮ ಮಗು ಇಷ್ಟು ಚೆನ್ನಾಗಿ ಬಂತಲ್ಲ ಅನ್ನುವಂಥ ಖುಷಿ ಅವ್ರಿಗಿರ್ಬೇಕು. ಆದ್ರಿಂದ ಅವರ ಆಶೀರ್ವಾದ, ದೇವರ ಆಶೀರ್ವಾದ, ಸಮಸ್ಯೆ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ನೀವೆಲ್ಲರೂ ಅಂತ ಕೀರ್ತಿವಂತರಾಗಬೇಕು ಅಂತ ನಾನು ಆಶಿಸಿ ಇವತ್ತು ಲೋಕೇಶ್ ಅವರು ಬೆಳಿಗ್ಗೆ ಫೋನ್ ಮಾಡಿದ್ರು. ಬೆಳಿಗ್ಗೆ ನನಗೆ ನಾನು ವಾಕಿಂಗ್ ಮಾಡ್ತಾ ಇದ್ದೆ, ಫೋನ್ ಹತ್ರ ಇದ್ದು ಏನ್ ಬಂದಿದ್ದೆ ಹೀಗೆ ಎಲ್ಲ ಹೊಸ ಮಕ್ಕಳು ಬರ್ತಾ ಇದ್ದಾರೆ, ಅವ್ರ ಪೇರೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ, ನೀವು ಬರಲೇಬೇಕು ಅಂತ. ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ನನ್ನ ನಿತ್ಯ ವಿಧಿಗಳನ್ನೆಲ್ಲ ಮುಗಿಸಿ ನನಗೂ ಬೇಕಾದಷ್ಟು ವ್ಯವಹಾರ ಇರುತ್ತೆ. ಮಂಡ್ಯದಲ್ಲಿ ನಾನು 100 ಎಕರೆ ಇರುವಂತ ಪ್ರದೇಶದಲ್ಲಿದ್ದೀನಿ. ಅಲ್ಲಿ ವಿಶ್ವಮಾನವ ವಿದ್ಯಾಸಂಸ್ಥೆ ಅಂತ, ಅಲ್ಲಿಯೂ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ. ಒಂದು ಈ ತಕ್ಕಡಿಗೆ ಕೋವಿಡ್ ಇರೋದ್ರಿಂದ 2,000 ಮಾತ್ರ ಇದ್ದಾರೆ. LKG ಪ್ರೇಮಿಗೂ ಇದೆ, ಭೋಜನಾಲಯ ಇದೆ, 3,000 ತೆಂಗನ್ನ ನೆಟ್ಟಿದ್ದೀವಿ. ಹೀಗಾಗಿ ಮತ್ತು ನಮಗೆ ಮಂಡ್ಯ ನಗರದಲ್ಲೂ ಬೇರೆ ಬೇರೆ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್, ದೇವಸ್ಥಾನ ಎಲ್ಲ ಇರೋದ್ರಿಂದ ನನಗೆ ತುಂಬಾ ಬಿಡುವಿಲ್ಲದ ಕೆಲಸ. ಆದರೂ ನೀವೆಲ್ಲ ಪೋಷಕರು ಮತ್ತು ಹೊಸ ಮಕ್ಕಳು ಬಂದಿದ್ದಾರೆ ಅಂದ್ರೆ ನಾನು ನಿಮ್ಮನ್ನ ಒಂದ್ಸಲ ನೋಡೇ ಬಿಡೋಣ ಅಂತ ಹೇಳಿ ಬಂದಿದ್ದೀನಿ. ನೋಡಿದ ಮೇಲೆ ತುಂಬಾ ಸಂತೋಷ ಆಗ್ತಾ ಇದೆ. ನೀವೆಲ್ಲ ಟೀನೇಜ್ ಮಕ್ಕಳು. ನಾನು ತಂದೆ ತಾಯಿಯಿಂದ ದೇವರನ್ನ ನಂಬಬೇಕು, ಗುರುಗಳನ್ನು ದೇವರನ್ನ ನಂಬಬೇಕು. ಪ್ರಾಮಾಣಿಕವಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ಪ್ರಯತ್ನ ಮಾಡಬೇಕು. ಇವತ್ತು ಬೇರೆ ಕೆಟ್ಟ ವ್ಯವಹಾರಗಳಿಗೆ ಹೋಗಬೇಡಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೇ ಮಾಡಿ. ವೇದಿಕೆಯಲ್ಲಿರ್ತಕ್ಕಂತಹ ಪ್ರಾಂಶುಪಾಲರಿಗೆ ಗೌರವವನ್ನು ಸಲ್ಲಿಸುತ್ತಾ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಗೌರವವನ್ನು ಸಲ್ಲಿಸಿ, ನನ್ನ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳ ಪೋಷಕರು, ನಮ್ಮ ಕಾಲೇಜಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಮಟ್ಟದ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ರೆಡ್ ಕ್ರಾಸ್, ರೆಡ್ ರಿಬನ್ ಘಟಕಗಳು ಚಾಲ್ತಿಯಲ್ಲಿರ್ತಕ್ಕಂಥದ್ದು ಈಗಾಗಲೇ ನಿಮಗೆ ಮಾಹಿತಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಏನು ಅದ್ರ ಬಗ್ಗೆ ಕೆಲವರಿಗೆ ಈಗಾಗಲೇ ಸ್ವಲ್ಪ ಮಾಹಿತಿ ಕೂಡ ಇದೆ. ಮೊದಲಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಕಾಲೇಜಿನಲ್ಲಿ 2 ಘಟಕಗಳನ್ನ ಸ್ಥಾಪನೆ ಮಾಡಲಾಗಿದೆ. ಈ ರಾಷ್ಟ್ರೀಯ ಸೇವಾ ಯೋಜನೆ ರಾಷ್ಟ್ರ ಮಟ್ಟದಲ್ಲಿ 1969ರಲ್ಲಿ ಮೊದಲು ಪ್ರಾರಂಭ ಆಯಿತು. ಈ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಕನಸು ಮಹಾತ್ಮ ಗಾಂಧೀಜಿಯವರ ಬಹುಮುಖ್ಯವಾದಂತಹ ಕನಸು ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಇರಬೇಕು, ರಾಷ್ಟ್ರೀಯತೆಯ ಬಗ್ಗೆ ಯುವಜನರಿಗೆ ಹುಮ್ಮಸ್ಸಿರಬೇಕು. ನಮ್ಮ ರಾಷ್ಟ್ರ ಲೈಬ್ರರಿನ ನೋಡ್ತೀರಾ, ಅಲ್ಲಿ ನಿಮಗೆ ಲೈಬ್ರರಿ ಪರಿಚಯ ಬೇರೆ ತರ ಆಗಿರುತ್ತೆ.
ಡಿಗ್ರಿ ಲೆವೆಲ್ ಅಲ್ಲಿ ಯಾವ ತರ ಲೈಬ್ರರಿನ ಯುಟಿಲೈಸ್ ಮಾಡ್ಕೊಳ್ಳೋದನ್ನ ಕಲಿತೀರಾ ಅದ್ರ ಮೇಲೆ ನಿಮ್ಮ ಮುಂದಿನ ಶಿಕ್ಷಣ ವ್ಯವಸ್ಥೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಕಾಲೇಜಲ್ಲಿ ತುಂಬಾ ವ್ಯವಸ್ಥಿತವಾದಂತಹ ಲೈಬ್ರರಿ ಹೊಂದಿದ್ದೀವಿ. ನಾವಿಲ್ಲಿ ಸುಮಾರು ನಮ್ಮ ಲೈಬ್ರರಿನಲ್ಲಿ 24,826 ಬುಕ್ಸ್ಗಳಿದ್ದಾವೆ. ಎಲ್ಲಾ ಸೆಮಿಸ್ಟರ್ಸ್ಗೂ ಯೂಸ್ ಆಗುವಂತಹ ಬುಕ್ಸ್ಗಳನ್ನ ಇಟ್ಟಿದ್ದೀವಿ. ಆಮೇಲಿಂದ ಇವಾಗ NEP ಹೊಸ ಶಿಕ್ಷಣ ನೀತಿ ಅನ್ವಯ ಆಗಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಬುಕ್ಸ್ ಕೂಡ ನಾವು ತರಿಸುವಂತ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಇನ್ನು ಹೆಚ್ಚು ನಿಮಗೆ ಯಾವ ರೀತಿಯ ರಿಸೋರ್ಸಸ್ ಬೇಕು ನಿಮ್ಮ ಈ ಡಿಗ್ರಿ ಲೆವೆಲ್ಗೆ ಹೈಯರ್ ನೀವು ರಿಸರ್ಚ್ ಮಾಡೋ ಲೆವೆಲ್ಗೆ ಅದನ್ನೆಲ್ಲ ನಾವು ತರಿಸ್ತಾ ಇದ್ವಿ. ಮತ್ತೆ ಇಲ್ಲಿ ನಮ್ಮ ಕಾಲೇಜಿನಲ್ಲಿ 12 ಪ್ರಿಂಟ್ ಜರ್ನಲ್ಸ್ ಗಳನ್ನ ತರಿಸ್ತಾ ಇದೀವಿ. ಎಲ್ಲಾ ಸಬ್ಜೆಕ್ಟಿಗೂ ರಿಲೇಟೆಡ್ ಆಗಿರುವಂತಹ ಪ್ರಿಂಟ್ ಜರ್ನಲ್ಸ್. ಇವಾಗ ಅಲ್ಲಿ ಯಾವ ತರ ಆರ್ಟಿಕಲ್ಸ್ ನ ಮಾಡ್ಬೇಕು, ನೀವು ಯಾವ್ದೋ ಒಂದು ವಿಚಾರ, ಈಗ ಎಕಾನಮಿ ಇರ್ಬೋದು, GST ಅಂತ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ಯಾವ್ದು ಬುಕ್ಸ್ ಗಳು ಓದ್ಬೇಕು, ಸ್ಟೂಡೆಂಟ್ಸ್ ಗೆ ಸ್ಟಾಫ್ಸ್ ಗೆ ಎಲ್ಲರೂ ಕನ್ಫ್ಯೂಷನ್ ಇತ್ತು. ಅಂತ ಟೈಮಲ್ಲಿ ತಮ್ಮದೇ ಆದಂತಹ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಿ ನಮ್ಮ ಕಾಲೇಜಿಗೆ ಹಾಗೂ ಅವರನ್ನ ಹೆತ್ತಂತಹ ತಂದೆ ತಾಯಿಗಳಿಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಈ ಸಂದರ್ಭದಲ್ಲಿ ತುಂಬಾ ಖುಷಿ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರೋ ನಮ್ಮ ಕಾಲೇಜಿನ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಪ್ರತಿ ವರ್ಷ ನಮ್ಮ ಕಾಲೇಜಿನ ಪ್ರಥಮ ಸೆಮಿಸ್ಟರ್ ನಲ್ಲಿ ಬೇರೆ ಬೇರೆ ಕಾಲೇಜುಗಳಿಗೆ ವಿದ್ಯಾರ್ಥಿಗಳನ್ನ ಬಹು ಸ್ಪರ್ಧೆಗಳಿಗೆ ಕ್ವಿಜ್ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆ, ಭಾವಗೀತೆ, ಜನಪದ ಗೀತೆ, ಚರ್ಚಾ ಸ್ಪರ್ಧೆ ಈ ತರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೋಸ್ಕರ ಪ್ರತಿ ವರ್ಷದ ಮೊದಲನೇ ಸೆಮಿಸ್ಟರ್ ನಲ್ಲಿ ಆಯ್ಕೆಯನ್ನ ಮಾಡ್ಕೊಂತೀವಿ. ಅಂತಹ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಕಾಲೇಜುಗಳಿಗೆ ಕಳಿಸ್ಕೊಡ್ತೀವಿ. ಹಾಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ನಡೆದಂತಹ ಯುವ ಸಂಭ್ರಮ, ಯುವ ದಸರಾ ಹಾಗೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಡೆದಂತಹ ಜನಪದ ನೃತ್ಯ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಅಂತರ ರಾಜ್ಯ ಮಟ್ಟದವರೆಗೂ ಸಹ ತಲುಪಿ ತಿರುಪತಿಯಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ನಮ್ಮ ಸಾಂಸ್ಕೃತಿಕ ಸಮಿತಿಯಲ್ಲಿರೋದು ನಮ್ಮ ಪುಣ್ಯ. ಹಾಗೆ ನಮ್ಮ ಕಾಲೇಜಿನ ಪ್ರಥಮ ವರ್ಷದ ಮೊದಲನೇ ಸೆಮಿಸ್ಟರ್ ನಲ್ಲಿ ಕಾಲೇಜಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಪುನಃ ಇನ್ನೊಂದು ಮಾತು ಹೇಳುತ್ತೆ, ಅವರಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅವರಿಗೆ ವಿನಾಯಿತಿ ಕೊಟ್ಟಿರುವಂತಹ ಟ್ಯೂಷನ್ ಫೀಸ್ ಅನ್ನ ರಿಕವರಿ ಮಾಡಿ ಸರ್ಕಾರಕ್ಕೆ ಕಟ್ಟಲೇಬೇಕು. ಒಂದು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಬರದೇ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ವಿದ್ಯಾರ್ಥಿಗಳಿಂದ ಪುನಃ ನೀವು ಕಟ್ಟಿಸಬೇಕು ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೆ ಈಗ ವಿನಾಯಿತಿ ಕೊಟ್ಟಿದ್ದೀವಿ ಟ್ಯೂಷನ್ ಫೀಸ್ ನ SC/ST ವಿದ್ಯಾರ್ಥಿಗಳಿಗೆ. ಅವರಿಗೆ ಕಡ್ಡಾಯವಾಗಿ ಅಪ್ಲೈ ಮಾಡಿದ್ರೆ 1,800 ರೂಪಾಯಿ ವಿನಾಯಿತಿ ಕೊಟ್ಟಿದ್ದೀವಿ. ಆ 1,800 ರೂಪಾಯಿಗಳನ್ನ ಕೈಯಿಂದ ಕಟ್ಟಬೇಕಾಗುತ್ತೆ. ಆ ಕಾರಣಕ್ಕಾಗಿ ಎಲ್ಲ SC/ST ವಿದ್ಯಾರ್ಥಿಗಳು, ನಮ್ಮ SC/ST ಸೆಲ್ ಅಂತ ಇದೆ, ಸಭೆ ಕರೀತಾರೆ, ನೀವು ಲಿಸ್ಟ್ ಮಾಡ್ತಾರೆ, ನೀವು ಹೇಳ್ತಾರೆ. ಒಂದು ವೇಳೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡದೇ ಇದ್ರೆ ಆ ಕ್ಷಣದಲ್ಲಿ ಕಟ್ಟಿಸ್ತೀವಿ ಫೀಸ್. ಅರ್ಥ ಮಾಡ್ತೀವಿ. ಇನ್ನು ಹಿಂದುಳಿದ ವರ್ಗದವರು ಈಗ ಏನು ನಾವು ಹೇಳ್ತೀವಿ, ಕ್ಯಾಟಗರಿ 1, ಕ್ಯಾಟಗರಿ 2, 2A, 2B, 3A, 3B ಇದೆಲ್ಲ ಕ್ಯಾಟಗರಿ. ಇವರು ಸಹ ಕಡ್ಡಾಯವಾಗಿ ಅಪ್ಲೈ ಮಾಡೇ ಎಲ್ಲರಿಗೂ ಸ್ಕಾಲರ್ಶಿಪ್. ನಮ್ಮ ವಿದ್ಯಾರ್ಥಿಗಳ ಉದಾಸೀನ. ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನೀವು ಸೈಬರ್ ಸೆಂಟರ್ ಅಪ್ಲೈ ಮಾಡ್ಕೊಂಡು ನಮ್ಮಲ್ಲಿ ಲಾಗಿನ್ ಆಗಿರುತ್ತೆ, ನಾವು ವೆರಿಫೈ ಮಾಡಿದ್ರೆ ಸ್ಕಾಲರ್ಶಿಪ್ ಕಡ್ಡಾಯ ಬರುತ್ತೆ. ಪೋಷಕರು ವಿದ್ಯಾರ್ಥಿಗಳಿಗೆ ನಿಮ್ಮ ನಾಗರಾಜು ಜಿ ನಾಗಮಂಗಲದ ಪೊಲೀಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಿರಿಯ ವಿದ್ಯಾರ್ಥಿಗಳು ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಸವಿತಾ SV ನಾಗಮಂಗಲದಿಂದ ಬಂದಿದ್ದಾರೆ. ಇವರು ಮನೆಯ ನಿರ್ವಹಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಭಾರತಿ ಗೋಣಿ ತುಮಕೂರು ತೊಂದರೆಗೆ ತಾಲೂಕು ಇಲ್ಲಿಂದ ಬಂದಿದ್ದಾರೆ. ಇವರು ಮನೆಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಹಾಗೆ ಸರಸ್ವತಿ ದೇವಲಾಪುರದಿಂದ ಬಂದಿದ್ದಾರೆ. ಇವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೆಯ ನಿರ್ವಹಣೆಯನ್ನ ನಿರ್ವಹಿಸ್ತಾ ಇದ್ದಾರೆ. ರೂಪಾ ಕಲಕಂಬರಿಯಿಂದ ಬಂದಿದ್ದಾರೆ. ಇವರು ಮನೆಯ ಜವಾಬ್ದಾರಿಯನ್ನ ಹೊಂದಿರುತ್ತಾರೆ. ರೂಪಾ. ನಂತರದಲ್ಲಿ ಸರೋಜಾ SN ಕೊಪ್ಪಲಿಂದ ಬಂದಿದ್ದಾರೆ. ಇವರು ಸಹ ಮನೆಯ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ.
ಹಾಗೆಯೇ ಕೆಂಪಮ್ಮ ಕಬ್ಬಿನಕೆರೆಯಿಂದ ಬಂದಿದ್ದಾರೆ. ಇವರು ಸಹ ಮನೆಯ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ಹೆಚ್ಚಿನ ಆಸಕ್ತಿ ಇತ್ತು, ಒಳ್ಳೆ ಇದನ್ನು ಕೇಳ್ಪಟ್ಟೆ. ಅದಕ್ಕಾಗಿ ಪ್ರಥಮವಾಗಿ ಈ ಕಾಲೇಜಿಗೆ ನಮ್ಮ ಮಗನನ್ನ ಅಡ್ಮಿಷನ್ ಶ್ರೀ ಶ್ರೀ ಗಂಗಾಧರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ತರುವಂತ ಶ್ರೀ ಶ್ರೀ ಪೂರ್ಣಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ತರುವಂತ ನಾನು ವೃತ್ತಿಯಲ್ಲಿ ವ್ಯವಸಾಯವನ್ನು ಅವಲಂಬಿಸಿದ್ದೇನೆ. ವಿದ್ಯಾರ್ಥಿಗಳಿಗೆ ಹೇಳುವುದು ಇಷ್ಟೇ, ತಂದೆ ತಾಯಿಗಳು ನಮ್ಮ ಮಕ್ಕಳ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಲಿ ಹಾಗೂ ಉತ್ತಮ ಹೆಸರನ್ನು ತರಲಿರ್ತಕ್ಕಂಥ ಒಂದು ಮನೋಭಿಲಾಷೆಯನ್ನು ನಾವು ಕಳಿಸುತ್ತೇವೆ. ಹಾಗೆಯೇ ಮಕ್ಕಳು ಕೂಡ ತಂದೆ ತಾಯಿಗಳ ಹೆಸರನ್ನು ಉಳಿಸತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಜೊತೆಗೆ ಕೆಲವು ಮಕ್ಕಳನ್ನು ನಾವು ಗಮನಿಸಬಹುದು, ತಂದೆ ತಾಯಿಗಳ ಮುಂದೆ ಬಹಳ ವಿಧೇಯರಂತೆ ನಡೆದುಕೊಂಡು ಹೊರ ಪ್ರಪಂಚದಲ್ಲಿ ಅವರ ರೀತಿಗಳನ್ನೇ ಬದಲಾಯಿಸಿಕೊಂಡು ಬಿಡ್ತಾರೆ. ಇದು ತುಂಬಾ ನೋವಾದಂತಹ ಒಂದು ಸಂಗತಿಗಳು. ಇದು ನಮ್ಮ ಶಾಲೆಯಲ್ಲಿ ಶಿಸ್ತು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಶಾಲೆಯಲ್ಲಿ ಶಿಸ್ತು ಬಹಳ ಮುಖ್ಯವಾಗಿರತಕ್ಕಂಥದ್ದನ್ನ ನಾವು ಗಮನಿಸಿಕೊಂಡು ಮತ್ತು ನಮ್ಮ ಹಿಂದಿನ ವರ್ಷದಲ್ಲಿ ನನ್ನ ತಂಗಿಯ ಮಗಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇವರು ಕೂಡ ಕೊನೆಯಲ್ಲಿದ್ದಾರೆ. ತುಂಬಾ ಶಿಸ್ತಿದೆ, ಈ ಶಾಲೆಗೆ ಒಂದು ಗೌರವವಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಮ್ಮ ಸಂಸ್ಥೆಯ ಬಗ್ಗೆ ನನಗೆ ಮೊದಲಿನಿಂದಲೂ ತುಂಬಾ ಗೌರವ. ಇಲ್ಲಿಯ ಸಂಸ್ಥೆ ಅಂತ ಅಲ್ಲ, ನಮ್ಮ ಸಂಸ್ಥೆಗಳು ಎಲ್ಲೆಲ್ಲಿದೆಯೋ ಅವೆಲ್ಲವರ ಬಗ್ಗೆ ನನಗೆ ಹೆಚ್ಚಿಗೆ ಗೌರವವಿದೆ. ಅದನ್ನು ಉಳಿಸಿಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳ ಕರ್ತವ್ಯ ಕೂಡ ಆಗಿರುತ್ತದೆ. ಆ ವಿದ್ಯಾಸಂಸ್ಥೆಯ ಜೊತೆಯಲ್ಲಿ ತಂದೆ ತಾಯಿಗಳ ಘನತೆ ಗೌರವಗಳನ್ನು ಹೆಚ್ಚಿಸತಕ್ಕಂಥ ಗುರಿಗಳು ಕೂಡ ವಿದ್ಯಾರ್ಥಿಗಳಾಗಿರಬೇಕು. ನನಗನ್ನಿಸ್ತದೆ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಅಷ್ಟೊಂದು ಹೆಚ್ಚು ನಾವು ಕಲಿಲಿಕ್ಕೆ ಆಗಲಿಲ್ಲ, ಅಥವಾ ಕಲ್ತಿದ್ರು ಸಾಕಷ್ಟು ಎಷ್ಟು ಬೇಕಷ್ಟು ಬಳಸಿಕೊಂಡು ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ. ನನಗನ್ಸುತ್ತೆ ಈಗ ನಮಗೆ ಕಾಲೇಜಿಗೆ ಚೆನ್ನಾಗಿರ್ತಿತ್ತು. ಈ ವಯಸ್ಸಲ್ಲಿ ವಯಸ್ಸಾದವರು ಕಾಲೇಜಿನ ಮೇಲೆ ಬೇಜಾರು ಖಂಡಿತ ಹೋಗ್ತೀವಿ. ಯಾಕೆಂದ್ರೆ ಆ ಜೀವನ ತುಂಬಾ ಆಶಾದಾಯಕವಾಗಿ ಹಾಗೂ ಕಲಿಗೆ ಬೇಕಾದಷ್ಟು ಅವಕಾಶಗಳಿರ್ತದೆ. ನಾನು ಕಾಲೇಜಿನ ಮಟ್ಟಕ್ಕೆ ಹೋಗಿ ನಮ್ಮ ತಂದೆ ಒಬ್ಬ ಹೋಗು ಅಂತಂದ್ರು. ನಿಜವಾಗ್ಲೂ ನಮ್ಮ ತಂದೆ ತಾಯಿಗಳನ್ನ ಜ್ಞಾಪಿಸ್ಕೋಬೇಕು. ನಮ್ಮ ತಂದೆ ಲಾ ಮಾಡುವಂತಂದ್ರನ್ನ ನಾನು ಇಲ್ಲ, ನಾನು ವ್ಯವಸಾಯಗಾರನಾಗ್ತೇನೆ ಅಂತ ಹೇಳಿ 1990ನೇ ಇಸ್ವಿಯಲ್ಲಿ ಡಿ.ಎಡ್ ಅನ್ನು ಮುಗಿಸಿ ಬೆಂಗಳೂರು ಎಸ್.ಎನ್. ಕಾಲೇಜಲ್ಲಿ ಪ್ರಥಮ ದರ್ಜೆಯಲ್ಲಿ ಶ್ರೇಣಿ ಆದರೂ ಕೂಡ ಪಾಸಾದರೂ ಕೂಡ ನಾನು ವ್ಯವಸಾಯವನ್ನು ಅವಲಂಬಿಸಿ ನಾನು ನಿಮ್ಮ ವೃತ್ತಿಯನ್ನೇ ಮಾಡ್ತೀನಿ ಅಂತ ಹೇಳಿ ಬಂದೆ. ಅದರಲ್ಲಿ ಯಶಸ್ಸನ್ನು ಕಂಡಿದ್ದಿಲ್ಲ ಅಂತ ಹೇಳಿ ನಾನು ಹೇಳೋದಿಲ್ಲ, ತುಂಬಾ ಉತ್ತಮವಾಗಿ ಇದ್ದೀನಿ, ಅದರಲ್ಲಿ ತೊಂದರೆ ಇಲ್ಲ. ಆದರೆ ನಮ್ಮ ಮಕ್ಕಳು ವಿದ್ಯಾವಂತರ ಮೊದಲು ಆಗಿ ತದನಂತರ ನಿಮ್ಮ ವೃತ್ತಿ ಯಾವುದನ್ನಾದ್ರೂ ಆರಿಸ್ಕೊಳ್ಳಿ, ಒಳ್ಳೆಯ ವೃತ್ತಿಯನ್ನು ಆರಿಸ್ಕೊಳ್ಳಿ. ಈ ಸಂಸ್ಥೆಯ ಹೇಳಿಕೆಯನ್ನ ಮತ್ತಷ್ಟು ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿ ಇಲ್ಲಿಯ ಪ್ರಿನ್ಸಿಪಾಲ್ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ ಕೇಳಿದ್ದೇನೆ. ಅವರಿಗೂ ಗೌರವ ತರತಕ್ಕಂತಹ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿನಿಯರಾಗಿ ಹೊರಹೋಗಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಕಾಲೇಜ್ ಬಗ್ಗೆ ಎಷ್ಟು ಇರುತ್ತೆ ಅಭಿಮಾನ ಮೇಲೆನೆ ಬಂದಿರ್ತೀರಾ. ಬೇಜಾನ್ ಕಾಲೇಜ್ಗಳು ಇರ್ತವೆ, ಒಬ್ಬರಿತ್ತು ನೀವೆಲ್ಲ ಬೇಡ ನಾನು BGS ಕಾಲೇಜ್ಗೆ ಹೋಗ್ಬೇಕು ಅಂತ ಬಂದಿದ್ದೀರಾ. ಇವಾಗ ಎಷ್ಟು ಖುಷಿಯಿಂದ ಬಂದಿದ್ದೀರಾ. ಅದೇ ಖುಷಿ ನಾವು ಹೋಗೋವರೆಗೂ ಉಳಿಸ್ಕೊಂಡು ಕೊನೆವರೆಗೂ ಒಳ್ಳೆ ಅಪ್ಪ ಅಮ್ಮಗೆ ಹೆಸರು ತಗೊಂಡು ಕಾಲೇಜ್ಗೆ ಹೆಸರು ತಗೊಂಡು ಒಳ್ಳೆ ರೀತಿಲಿ ಬಂದಿದ್ದ ದಾರಿನೇ ನೋಡ್ಕೊಂಡು ಹೋಗಿ ಯಾವ ಕಡೆ ನೋಡ್ದಂಗೆ. ಯಾಕೆಂದ್ರೆ ನಾನು ನನ್ನ ಮಗನ್ನ ಅಡ್ಮಿಷನ್ ಮಾಡಿಸಿದ್ದೀನಿ ಅಂದರೆ ನಾನು 4th 5th ಇಂದ ನಮ್ಮ ಕೇರ್ಪೇಟೆಯಲ್ಲಿ BGS ಕಾಲೇಜ್ ಕ್ಲಾಸಲ್ಲೇ ಓದಿಸಿದ್ವಿ. 4th 5th ಇಂದ PUC ಮುಗಿಯೋವರೆಗೂ ಅಲ್ಲಿ ಎಜುಕೇಶನ್ ಹೆಂಗಿದೆ, ಇಲ್ಲಿ ಹೆಂಗಿದೆ ಅನ್ನೋದು ಎಲ್ಲವರೆಗೂ ನನ್ನ BGS ಕಾಲೇಜು ಸಂಸ್ಥೆ ಎಲ್ಲ ಕಡೆನೂ ನನ್ನ ಮಗಳನ್ನು ಇದೆ ಕಾಲೇಜಲ್ಲಿ ಓದಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಹೆಂಗೆ ಬಳಸ್ಕೋಬೇಕು ಹಂಗೆ ಬಳಸ್ಕೊಳ್ಳಿ. ಇವತ್ತಿನ ನಿರ್ದೇಶನ ಅಪ್ಪ ಅಮ್ಮ ಹೇಳಿದ್ರು ಕೇಳೋವಷ್ಟು ನೀವು ಇರಲ್ಲ, ನಿಮ್ಮ ಬುದ್ಧಿ ನಿಮ್ಮ ಕೈಲಿರುತ್ತೆ. ಏನು ಲೆಕ್ಚರ್ ಕೇಳಿದ್ರೆ ನೀವು ಏನೋ ಪ್ರಿನ್ಸಿಪಲ್ ಹೇಳಿದ್ರು ಇಲ್ಲಿ ಕೇಳ್ತೀರಿ ಅಷ್ಟೇ, ಆಚೆಗೆ ಹೋದು ನಿಮ್ಮ ಇದು ಅಷ್ಟೇ. ಇಷ್ಟೆಲ್ಲಾನು ನೀವು ಬಳಸ್ಕೊಂಡು ಇನ್ನು ಇಲ್ಲಿವರೆಗೂ ತಂದು ಬಿಟ್ಟಿದ್ದೀವಿ. ಮುಂದೆ ಹೋಗೋ ಜವಾಬ್ದಾರಿ ನಿಮ್ಮದು.
ಖಂಡಿತ ಒಳ್ಳೆ ದಾರಿ ಹೋಗ್ತೀರಾ ಅಂತ ಅನ್ಕೊಂಡಿದೀವಿ. ಒಳ್ಳೆ ದಾರಿ ಹೋಗಿ. ವರ್ಷದಿಂದ ಚೆನ್ನಾಗಿದೆ ಅಂತ ನಮ್ಮ ಮಗುವನ್ನು ಸೇರಿಸಿದ್ದೇವೆ. ಆದರೆ ನಮ್ಮ ಮಗು ಚೆನ್ನಾಗಿ ಓದಬೇಕೆಂದು ಕೇಳ್ಕೊತೇವೆ. ಉಪನ್ಯಾಸಕರಿಗೆ ಹಾಗೂ ಇಲ್ಲಿ ಸೇರುವಂಥ ವಿದ್ಯಾರ್ಥಿನಿ ಹಾಗೂ ಪೋಷಕರಿಗೆ ನನ್ನ ಅಭಿಪ್ರಾಯ ಏನಂದರೆ, ನಾವು ಈ ಒಂದು ಸಂಸ್ಥೆ ಶಾಲೆಯ ವಿಚಾರದಲ್ಲಿ ನಾವು ಬಂದರಳ್ಳಿ ಭಾಗದಲ್ಲಿ ಒಂದು ಹಳ್ಳಿ ಬೆಳಗುಂಟೆ ಅಂತ, ಅಲ್ಲಿ ನಮಗೆ 15 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಸ್ಕೂಲಿನ ವ್ಯವಸ್ಥೆ ಇಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಈಗಂತ ನಿಗಂತ ಪ್ರಶಾಂತ ಮಹಾಸ್ವಾಮೀಜಿಯವರು ಹಾಗೂ ನಿವೇಕಾದಂಥ ಭಾರತ ಸ್ವಾಮೀಜಿಯವರು ಮನಸ್ಸು ಮಾಡಿ ಅದೊಂದು ಶಾಲೆಯನ್ನು ಇದು ಮಾಡಿಕೊಟ್ರು. ಪ್ರಥಮ ವರ್ಷದಲ್ಲಿ ನಾವೇ ಅಲ್ಲಿ ಮಾಡಿದ್ರು. ರಂಜಹಳ್ಳಿ ಶ್ರೀ ರಾಮನ ಸಂಸ್ಥೆ ಪ್ರೌಢಶಾಲೆ ಅಂತ. ನಮಗೆ ಆಗಿನಿಂದ ಈಗಿನವರೆಗೂ ಈ ಒಂದು ಶಾಲೆ ಬಗ್ಗೆ ಅಷ್ಟು ಹೆಮ್ಮೆ ಇದೆ. ಅಷ್ಟು ನಾವು ಜ್ಞಾನವಂತರಾಗಬೇಕಾದ್ರೆ ಈ ಒಂದು ಸಂಸ್ಥೆನೇ ಕಾರಣ ಅಂತ ಈ ಮುಖಾಂತರ ಹೇಳ್ತೇನೆ. ಹಾಗೂ ನಮ್ಮ ವಿದ್ಯಾರ್ಥಿನಿಯರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ದಯಮಾಡಿ ಈ ಒಂದು ಸ್ಟೇಜ್ಗೆ ನಿಂದು PUC ಆದಮೇಲೆ ನಿಮಗೆ ಈ ಒಂದು ಏನು ಏಜ್ ಅಂತ ನಮ್ಮ ಸ್ವಾಮೀಜಿಯರು ಹೇಳ್ಬಿಟ್ಟು ಈ ಏಜಲ್ಲಿ ನೀವು ದಯಮಾಡಿ ಪೋಷಕರಿಗಿಂತ ವಿದ್ಯಾರ್ಥಿಗಳು ಮೊಬೈಲನ್ನು ದಯಮಾಡಿ ಟ್ಯಾಪ್ ಮಾಡ್ಕೋಬಾರ್ದು. ಇದರಲ್ಲಿ ನೀವು ಎಷ್ಟು ಮೊಬೈಲನ್ನು ದೂರದರ್ಶನವನ್ನು ಎಷ್ಟು ನೀವು ದೂರ ಇಟ್ಟು ನೀವು ಜ್ಞಾನವಂತರಾಗಿ ನೀವು ಯಾವತ್ತೂ ನೀವು ಈ ವಿದ್ಯೆ ಕಡೆ ಗಮನ ಕೊಡ್ತೀರಿ. ಈ ಒಂದು ಸ್ಟೇಜ್ ಮುಗಿದ್ರೆ ನೀವು ಆಮೇಲೆ ಯೋಚನೆ ಮಾಡ್ತೀರಾ, ನಮಗೆ ತಪ್ಪು ಮಾಡಿದ ನಾವು ಈ ಸ್ಟೇಜಿನಿಂದ. ಮೊಟ್ಟ ಮೊದಲಿಗೆ ಯುಗಯೋಗಿ ಅಭಿನವ ವಿವೇಕಾನಂದ ಪರಮ ಪೂಜ್ಯ ಜಗದ್ಗುರು ಭೈರವೈದ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಎಳಿದಾವರೆಗಳಲ್ಲಿ ಅವರ ಪುಣ್ಯ ಆತ್ಮದಲ್ಲಿ ನನ್ನ ಪ್ರಣಾಮಗಳು. ಶ್ರೀ ಆದೇಶಗಿರಿ ಮಹಾಸಂಸ್ಥಾನಗಳ ಪೀಠಾಧ್ಯಕ್ಷರಾಗಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಎಳಿದಾವರೆಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನನ್ನೆಲ್ಲ ಮಾರ್ಗದರ್ಶಕರು, ನನ್ನ ಪ್ರೇರಕರು, ನನ್ನ ಪ್ರೋತ್ಸಾಹಿಗಳು, ನನ್ನ ತಾಯಿ ತಂದೆಯ ಸಮಾನರಾಗಿ ನಿಂತು ನನ್ನನ್ನು ಬೆಳೆಸಿದ ನನ್ನ ಪೂಜ್ಯ ಗುರುಗಳಾದ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ BK ಲೋಕೇಶ್ ಸರ್ ಅವರ ಐದಾವರೆಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಆತ್ಮೀಯ ಗೌರವಾನ್ವಿತ ಪೋಷಕ ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಾಲೇಜಿನ ಹೆಮ್ಮೆಯ ಅಧ್ಯಾಪಕ ವರ್ಗದವರೇ, ಬೋಧಕೇತರ ಸಿಬ್ಬಂದಿಯವರೇ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ನಮನಗಳು. ಇಡೀ ಜಗತ್ತಿನಲ್ಲಿ ಭಾರತ ಅತ್ಯಂತ ವಿಶಿಷ್ಟವಾಗಿ ಆದಿಕಾಲದಿಂದಲೂ ಹೊರಹೋಗಿದೆ, ಗುರುಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ಇಲ್ಲಿನ ತಂತ್ರಜ್ಞಾನವಾಗಲಿ ವಿಜ್ಞಾನವಾಗಲಿ ಹೆಚ್ಚುಗಾರಿಕೆ ಆಗಲಾರದು. ಅದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿನ ಆಧ್ಯಾತ್ಮಿಕ ಪರಂಪರೆ, ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಸಂಸ್ಕಾರಯುತವಾದಂತಹ ಜೀವನ, ಇದರಿಂದಾಗಿ ಇಡೀ ವಿಶ್ವದಲ್ಲಿ ಭಾರತ ಇಂದು ಗುರುಸ್ಥಾನದಲ್ಲಿ ನಿಂತಿದೆ. ಇದೆಲ್ಲ ನಮಗೆ ಹೆಮ್ಮೆಯ ಸಂಗತಿ. ಇಂತಹ ಭವ್ಯ ಭಾರತದ ಈ ಪ್ರಾಚೀನತೆಯನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಅನೂಚಾನವಾಗಿ ಕೊಂಡೊಯ್ಯುವಲ್ಲಿ ವಹಿಸಿರ್ತಕ್ಕಂಥ ಅನೇಕ ಮಠಮಾನ್ಯಗಳ ಪಾತ್ರಗಳಲ್ಲಿ ಶ್ರೀ ಆದೇಶಗಿರಿ ಮಹಾಸಂಸ್ಥಾನವು ಕೂಡ ಒಂದು ಅನ್ನೋದು ನಮ್ಮ ತಾಲೂಕಿನ
ಜಿಲ್ಲೆಯ ನಮ್ಮೆಲ್ಲರ ಸಭೆ 2 ಗಂಟೆವರೆಗೂ ಮುಂದುವರೆದಿದೆ. ವೇಳೆ ಆಗಿದೆ, ವಿಳಂಬ ಆಗಿದೆ, ಹಸಿವಾಗಿದೆ. ತಡ ಆಗುತ್ತೆ ಅಂತೇಳಿ ಲಘು ಉಪಹಾರ ವ್ಯವಸ್ಥೆ ಮಾಡಿದ್ದೀವಿ. ಪೋಷಕರಲ್ಲಿ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಇದೊಂದು ವೇದಿಕೆ ಅವಕಾಶವನ್ನು ಕಲ್ಪಿಸಿಕೊಡಿ. ಅದರಲ್ಲಿ ಕೆಲವರು ಅತ್ಯುತ್ತಮವಾಗಿ ಮಾತನಾಡಿದರು. ನಾಗರಾಜ್ ಅವರಂತೂ ಅದನ್ನೇ ಹೇಳ್ತಾ ಇದ್ದೀನಿ, ಈ ಪೊಲೀಸ್ ಇಲಾಖೆಗೆ ಹೋಗಬಾರ್ದಿತ್ತು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರಬೇಕಿತ್ತು. ನಮ್ಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ನಾನು ಹೆಚ್ಚಿಸ್ಕೊಡ್ತಾ ಇದ್ರು ಅಂತ ಹೇಳಿ. ಕುವೆಂಪು ಅವರ ಬಗ್ಗೆ ವಿದ್ಯಾರ್ಥಿ ಜೀವನದಲ್ಲಿ ಅವರು ಭಾಷಣ ಮಾಡ್ತಾ ಇದ್ರು. ಬಹಳ ಸುಂದರವಾಗಿ ವರ್ಣನೀಯವಾಗಿ ಮಾತಾಡ್ತಾ ಇದ್ರು. ನಾನು ದಾಹ ಇದೆ ನಮ್ಮ ಇನ್ನೂ ಕೆಲವು ಪೋಷಕರಲ್ಲಿ ಆಗಲೇ ನಿನ್ನೆ ಸರಸ್ವತಿ ಅವರು ಫೋನ್ ಮಾಡಿದ್ರು, ನಾಳೆ ಬರ್ಬೇಕಾ ಅಂತ ಹೇಳಿ. ಬರ್ಬೇಕಾ ಅಂತ ಹೇಳಿ ಫೋನ್ ಸ್ಟಾರ್ಟ್ ಮಾಡಿದವರು ನಾನು ಮಾತು ನಿಲ್ಸಿದವ್ರು ನಿಲ್ಲಿಸದೆ ಇಲ್ಲ. ಅದು ಇಲ್ಲಿ ಮಾತ್ರ ಯಾಕೆ ಮಾತನಾಡೋರು. ನಾನು ಸ್ಕೂಲಲ್ಲಿ ಆಮೇಲೆ ಮಾತಾಡ್ತೀನಿ ಅಂದ್ರೂ ಅವರು ಬೇಕಾದಷ್ಟು ವಿಷಯ ಇದೆ ಅವ್ರ ಮನಸ್ಸಲ್ಲಿ ಮಾತಾಡ್ಬೋದಿತ್ತು. ಯಾಕೋ ಏನೋ ಕಟ್ ಮಾಡಿದ್ರು. ನಿಮ್ಮ ನೋಡಿ ಭಯಪಟ್ಟರು. ಅವ್ರಿಗೆ ಫೋನಲ್ಲ, ನನ್ನನ್ನು ನೋಡಿಲ್ಲ, ದೂರದಲ್ಲಿ ಇದ್ರಲ್ಲ, ಆಯ್ತು ಆಮೇಲೆ ಮಾತಾಡ್ತೀನಿ ಅಂದ್ರೂ ವಿಷಯಗಳನ್ನ ಒಳ್ಳೊಳ್ಳೆ ವಿಷಯಗಳನ್ನ ಅವ್ರ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು. ಅದನ್ನ ಇಲ್ಲಿ ಹಂಚಿಕೊಳ್ಬೇಕಿತ್ತು ಸರಸ್ವತಿ ಅವರೇ, ಅವಶ್ಯಕವಾಗಿ. ಶಿವಣ್ಣ ಬಹಳ ಮೌಲ್ಯಯುತವಾಗಿ ಮಾತಾಡಿದ್ರು. ಅದನ್ನು ನಮ್ಮ ನಾಗೇಶ್ ಅವರು ಪುನರುಚ್ಚರಿಸಿದ್ರಲ್ಲ. ಮಕ್ಕಳ ದ್ವಿಮುಖ ನಡತೆ ಏನನ್ನೋದನ್ನ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಅವರು. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಅವರು ತುಂಬಾ ಅಭಿಮಾನ ಇಟ್ಟಿದ್ದಾರೆ. ನಮಗೆ ಬಹಳ ಆ ವಿಷಯದಲ್ಲಿ ಸಂತೋಷ ಆಗಿದೆ. ನಾಗೇಶ್ ಅವರು ಬ್ರಹ್ಮದೇವಳ್ಳಿ ಅವರು ಒಂದು ಉತ್ತಮವಾದ ಶಾಲೆಯನ್ನ ಕಟ್ಟಲಿಕ್ಕೆ ಅಲ್ಲಿ ಸುತ್ತಮುತ್ತಲ ಜನ ಪ್ರಯತ್ನ ಮಾಡಿದ್ರು. ಈ ಸಮಯದಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕು, ನಮ್ಮ ಬ್ರಹ್ಮದೇವಳ್ಳಿಯ ಶಿವನಂಜೇಗೌಡ ಆ ಶಾಲೆಯನ್ನು ಕಟ್ಟಲಿಕ್ಕೆ ಅವರು ಅವಿರತ ಶ್ರಮಿಸಿದ್ರು. ಅವರು ಇತ್ತೀಚೆಗೆ ಕಾಲವಾದ್ರು, ನಮಗೆ ಬೇಸರ ಆಗುತ್ತೆ. ಶ್ರೀಮಠದ ಸಂಪರ್ಕವನ್ನು ಇಟ್ಟುಕೊಂಡಿದ್ರು. ಅತ್ಯುತ್ತಮವಾದ ಒಂದು ಪ್ರೌಢಶಾಲೆ ಇದೆ.